ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋ ಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ವದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಲೌ ವ್ಯಾಲಮುಖಗ್ರಾಸ ನಿರ್ನಾಶಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಕೇರಿತಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನಿಂದ ಒಂದು ವಾರಗಳ ಕಾಲ ಶ್ರೀಮದ್ಭಾಗವತ ಗ್ರಂಥವನ್ನು ಮಹಾತಪಸ್ವಿಗಳಾದಂತಹ ಭಾಗವತ ಸಾರೋದ್ಧಾರ ಎನ್ನುವಂಥ ಒಂದು ಗ್ರಂಥವನ್ನೇ ರಚನೆ ಮಾಡಿಕೊಟ್ಟಂತಹ, ಭಾಗವತದಲ್ಲಿ ಹೇಳಿರುವಂತಹ ಎಲ್ಲ ಧರ್ಮಗಳನ್ನು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಶ್ರೀ ವಿಷ್ಣುತೀರ್ಥ ಗುರುಸಾರ್ವಭೌಮರ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಶ್ರವಣ ಮಾಡಲಿಕ್ಕೆ ಅಂತ ಸೇರಿದ್ದೇವೆ. ಮಾಡುವಂತಹ ಭಾಗವತ ಸಪ್ತಾಹ ಪ್ರವಚನ ಇದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾವೆಲ್ಲರೂ ಕೂಡ ಸೇರಿ ಆ ಗಣಪತ್ಯಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿಯಾದಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಭಾಗವತದ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಭಾಗವತ ಅಂತಂದರೆ ಭಗವಂತನಿಗೆ ಸಂಬಂಧಪಟ್ಟಿದ್ದು ಭಾಗವತ ಅಂತ. ಭಾಗವತ ಶಬ್ದಕ್ಕೆ ಅರ್ಥವೇ ಅದು. ಯಾವುದು ಭಗವಂತನಿಗೆ ಸಂಬಂಧಪಟ್ಟಿದ್ದು ಅದು ಭಾಗವತ ಅಂತ. ಅರ್ಥಾತ್ ಈ ಒಂದು ಗ್ರಂಥವನ್ನು ಸಮಗ್ರವಾಗಿ ಶ್ರವಣ ಮಾಡುವುದರ ಮೂಲಕ ನಾವು ಭಗವಂತನಿಗೆ ಪರಮಾತ್ಮನ ಹತ್ತಿರವಾಗ್ತೇವೆ. ಆ ಪರಮಾತ್ಮನ ವಿಶೇಷವಾದಂಥ ಸನ್ನಿಧಾನಕ್ಕೆ ಪಾತ್ರರಾಗ್ತೇವೆ, ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಆದ್ದರಿಂದಾಗಿ ಈ ಒಂದು ಗ್ರಂಥಕ್ಕೆ ಭಾಗವತ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಭಾಗವತವನ್ನು ಪ್ರವಚನ ಪ್ರಾರಂಭ ಆಗಿದ್ದು ಹೇಗೆ ಅಂತ ಕೇಳಿದಾಗ, ಭಾಗವತದಲ್ಲಿ ಹೇಳುವಂತೆ ನೈಮಿಷಾರಣ್ಯ ಎನ್ನುವಂತಹ ಒಂದು ದಿವ್ಯವಾದಂತಹ ಪ್ರದೇಶ. ಆ ನೈಮಿಷಾರಣ್ಯ ಪ್ರದೇಶದಲ್ಲಿ ಶೌನಕರೇ ಮೊದಲಾದಂತಹ ಸಮಸ್ತ ಋಷಿಮುನಿಗಳು ಕೂಡ ಸೇರಿಕೊಂಡು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ. ಯಾಗ ಅಂತಂದರೆ ಏನೋ ಇವತ್ತು ನಾವು ಮಾಡುವಂತಹ 1 ಗಂಟೆ ಅಥವಾ 2 ಗಂಟೆಯಲ್ಲಿ ಮುಗಿಯುವಂಥ ಯಾಗ ಅಲ್ಲ, 1000 ವರ್ಷಗಳ ಕಾಲ ದೀರ್ಘವಾಗಿ ನಡೆಯುವಂತಹ ಸತ್ರಯಾಗ ಅಂತ. ಆ ಸತ್ರಯಾಗ ಸಂದರ್ಭದಲ್ಲಿ ಅನೇಕ ಋಷಿಮುನಿಗಳು ಸೇರಿಕೊಂಡು ಮಾಡ್ತಾ ಇರ್ತಾರೆ. ಆವಾಗ ಸೂತ ಎನ್ನುವಂತಹ ಒಬ್ಬ ಋಷಿ ಮುನಿಗಳು ಅಲ್ಲಿಗೆ ಬರ್ತಾರೆ. ಸೂತ ಮಹರ್ಷಿಗಳು ಅಂತಂದರೆ ವೇದವ್ಯಾಸ ದೇವರ ಅತ್ಯಂತ ಆಪ್ತ ಶಿಷ್ಯರು. ಅಂತಹ ಸೂತ ಪುರಾಣಿಕರ ಬಳಿ ಎಲ್ಲ ಋಷಿಮುನಿಗಳು ಕೂಡ ಸೇರಿಕೊಂಡು ಕೇಳ್ತಾರೆ ಅಂತೆ, ನಮಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದಂತಹ ಕಥಾನಕವನ್ನು ಉಪದೇಶ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ, ನಾನು ನಿಮಗೆ ಕೇವಲ ಕೃಷ್ಣನ ಕಥೆಯನ್ನು ಮಾತ್ರ ಉಪದೇಶ ಮಾಡೋದಿಲ್ಲ, ಕೃಷ್ಣನ ಕಥೆ, ಕಪಿಲರೂಪಿ ಪರಮಾತ್ಮನ ಕಥೆ, ಧನ್ವಂತರಿ ಪರಮಾತ್ಮನ ಕಥೆ ಹೀಗಂತ ಹೀಗೆ ಸಮಗ್ರ ಭಾಗವತವನ್ನೇ ನಾನು ನಿಮಗೆ ಉಪದೇಶ ಮಾಡ್ತೀನಿ, ಎಲ್ಲರೂ ಕೂಡ ಕುಳಿತುಕೊಂಡು ಶ್ರದ್ಧೆಯಿಂದಾಗಿ ಕೇಳಿ ಎಂಬುದಾಗಿ ಅವರಿಗೆ ಭಾಗವತದ ಉಪದೇಶವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಹೀಗೆ ಪ್ರಾರಂಭ ಮಾಡಿ ಪ್ರಾರಂಭದಲ್ಲಿ ಗ್ರಂಥದ ರಚನೆ ಯಾಕೆ ಆಯಿತು ಅಂತ, ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಂಥ ರಚನೆ ಆಗಲಿಕ್ಕೆ ಇಂತಿಂತಹ ಕಾರಣಗಳು ಅಂತೂ ಇರ್ತವೆ. ಹಾಗೆ ಭಾಗವತ ಗ್ರಂಥವನ್ನು ವೇದವ್ಯಾಸ ದೇವರು ರಚನೆ ಮಾಡಿದರು. ಯಾಕೆ ರಚನೆ ಮಾಡಿದರು ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡಾಗ ಅದರ ಒಂದು ಕಾರಣವನ್ನು ಹೇಳ್ತಾ ಹೋಗ್ತಾರೆ. ವೇದವ್ಯಾಸ ದೇವರು ಸಾಕ್ಷಾತ್ ಪರಮಾತ್ಮ ನಾರಾಯಣನ ಅವತಾರ. ಆ ವೇದವ್ಯಾಸ ದೇವರು ಮೊದಲು ಅವತಾರವನ್ನು ಮಾಡಿ ತಾವು ಮಾಡಿದಂಥ ಕೆಲಸ
ವೇದಗಳ ವಿಭಾಗ. ವೇದಗಳ ವಿಭಾಗ ಅಂತಂದರೆ ವೇದಗಳು ಅನಂತ, ವೇದಗಳಿಗೆ ಕೊನೆ ಅನ್ನೋದಿಲ್ಲ. ಅನಂತವಾದಂತಹ ವೇದರಾಶಿಗಳಲ್ಲಿ ತಾವೇನು ಮಾಡಿದರು, ಮನುಷ್ಯರಿಗೆ ಉಪಯುಕ್ತವಾದಂತಹ ಇಷ್ಟಿಷ್ಟು ವೇದಗಳು ಅಂತದನ್ನು ವಿಭಾಗ ಮಾಡಿಕೊಟ್ರು. ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವವೇದ ಅಂತ ವೇದಗಳ ವಿಭಾಗವನ್ನು ಮಾಡಿದರು. ವೇದಗಳ ವಿಭಾಗ ಆದ ಮೇಲೆ ಮಹಾಭಾರತವನ್ನು ರಚನೆ ಮಾಡಿದರು. ಮಹಾಭಾರತ ರಚನೆಯಾದ ಮೇಲೆ 17 ಪುರಾಣಗಳನ್ನು ರಚನೆ ಮಾಡಿಕೊಟ್ರು. ಇಷ್ಟೆಲ್ಲ ಆದ ಮೇಲೂ ಕೂಡ ಅವರು ಒಂದು ದಿವಸ ಕೂತ್ಕೊಂಡಿದ್ರು ಅಂತೆ, ನಮಗೆ ಇನ್ನೂ ಏನೋ ಒಂದು ಕೆಲಸ ಮಾಡಬೇಕಾಗಿದೆ, ನನಗಿನ್ನೂ ತೃಪ್ತಿ ಇಲ್ಲ ಅಂತ ಆ ಒಂದು ಭಾವನೆಯಲ್ಲಿ ಕೂತ್ಕೊಂಡಿರ್ತಾರೆ. ಇಷ್ಟೆಲ್ಲ ಮಾಡಿದ್ದಾರೆ, ವೇದಗಳ ವಿಭಾಗ ಮಾಡಿದ್ದಾರೆ, ಬ್ರಹ್ಮಸೂತ್ರ ರಚನೆ ಮಾಡಿದ್ದಾರೆ, ಮಹಾಭಾರತವನ್ನು ರಚನೆ ಮಾಡಿದ್ದಾರೆ, 17 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಇಷ್ಟು ಮಾಡಿದರೂ ಕೂಡ ನನಗೇನಿಲ್ಲ, ತೃಪ್ತಿ ಇಲ್ಲ ಎನ್ನುವಂಥ ಒಂದು ಭಾವದಲ್ಲಿ ವೇದವ್ಯಾಸ ದೇವರು ಸುಮ್ಮನೆ ಕೂತ್ಕೊಂಡಿದ್ದಾಗ ಅಲ್ಲಿಗೆ ಸಾಕ್ಷಾತ್ ಯಾವ ನಾರದರು ಬರ್ತಾರೆ. ನಾರದರು ಬಂದು ಕೇಳ್ತಾರೆ, ವೇದವ್ಯಾಸರೇ, ನೀವು ಸಾಕ್ಷಾತ್ ಪರಮಾತ್ಮ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದೀರಿ, ಆದರೂ ಕೂಡ ನಿಮ್ಮ ಮುಖದಲ್ಲಿ ಏನೋ ಒಂದು ಬೇಸರ ಇದೆ, ಆ ಬೇಸರಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಅಂತೆ. ಆವಾಗ ವೇದವ್ಯಾಸ ದೇವರು ಹೇಳ್ತಾರೆ, ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆ ಅಂತಂದರೆ ನೀವು ಒಂದು ಕಡೆ ಕೂತ್ಕೊಳ್ಳೋರಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡುವಂಥವರು. ಹಾಗಾಗಿ ನಿಮಗೆ ಜಗತ್ತಿನ ಎಲ್ಲ ವಿಚಾರದ ಪರಿಚಯ ಇರ್ತದೆ. ಹಾಗಾಗಿ ನನಗೇನೋ ಒಂದು ಬೇಸರ ಕಾಡ್ತಾ ಇದೆ, ಆ ಬೇಸರಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡಿ ಎಂಬುದಾಗಿ ಕೇಳಿಕೊಂಡಾಗ ಆವಾಗ ವೇದವ್ಯಾಸ ದೇವರಿಗೆ ನಾರದರು ಹೇಳ್ತಾರೆ, ನೀವು ಎಲ್ಲವನ್ನು ಕೂಡ ಮಾಡಿದ್ದೀರಿ, ವೇದಗಳ ವಿಭಾಗವನ್ನು ಮಾಡಿದ್ದೀರಿ, ಮಹಾಭಾರತ ರಚನೆ ಮಾಡಿದ್ದೀರಿ, ಎಲ್ಲವನ್ನು ಪುರಾಣಗಳನ್ನು ರಚನೆ ಮಾಡಿದ್ದೀರಿ. ಆದರೆ ಅವುಗಳ ಮೂಲಕ ಪರಮಾತ್ಮನ ಬಗ್ಗೆ ನಮಗೆ ಸುಲಭವಾಗಿ ಅರ್ಥ ಆಗುವುದಿಲ್ಲ. ಮಹಾಭಾರತ ಅದರಲ್ಲಿ ಅನೇಕ ರೀತಿಯಾದಂತಹ ಭಾಷೆಗಳಿದ್ದಾವೆ. ಭಾಷೆಗಳು ಅಂದರೆ ನರೇಷನ್ ಟೆಕ್ನಿಕ್ ಅಂತ, ಅದನ್ನು ಹೇಳುವಂಥ ಶೈಲಿಗಳು ಅನೇಕ ರೀತಿಯಾಗಿರ್ತವೆ. ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಅದರಲ್ಲಿ ಪರಮಾತ್ಮನ ಬಗ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಸುಲಭವಾಗಿ ಪರಮಾತ್ಮನ ಜ್ಞಾನವನ್ನು ಕೊಡುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿ, ಭಾಗವತವನ್ನು ರಚನೆ ಮಾಡಿ ಎಂಬುದಾಗಿ ತಾವು ಪ್ರಾರ್ಥನೆ ಮಾಡ್ತಾರೆ. ಮೇಲ್ನೋಟಕ್ಕೆ ನಮಗೇನು ಕಾಣಿಸುತ್ತೆ, ನಾರದರು ಉಪದೇಶ ಮಾಡಿದರು, ನಾರದರ ಉಪದೇಶದಿಂದಾಗಿ ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿದರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ನಾರದರು ಅವರಿಗೆ ಉಪದೇಶ ಮಾಡಿದ್ದಲ್ಲ ಹೊರತು ನಾರದರು ಪ್ರಾರ್ಥನೆ ಮಾಡಿದ್ದು. ಅವರ ಪ್ರಾರ್ಥನೆಗೆ ಅನುಗುಣವಾಗಿ ವೇದವ್ಯಾಸ ದೇವರು ಈ ಒಂದು ಭಾಗವತ ಗ್ರಂಥವನ್ನು ರಚನೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಾಗವತ ರಚನೆಯಾಯಿತು. ಭಾಗವತ ಎಷ್ಟು ದೊಡ್ಡ ಗ್ರಂಥ ಅಂತಂದರೆ 18,000 ಶ್ಲೋಕಾತ್ಮಕವಾದಂತಹ ಅತ್ಯಂತ ವಿಸ್ತಾರವಾದಂತಹ ಗ್ರಂಥ. ಈ ಗ್ರಂಥದಿಂದಾಗಿ ಅನೇಕ ರೀತಿಯಾದಂತಹ ಫಲಗಳನ್ನು ಸಜ್ಜನರು ಅನುಭವಿಸಿದ್ದಾರೆ. ಅದರಲ್ಲಿ ಒಂದು ಪ್ರಸಿದ್ಧವಾದಂತಹ ಕಥೆ ಭಾಗವತದ ಮಹಾತ್ಮೆಯಲ್ಲಿ ಬರುವಂತೆ, ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ, ದುಂದುಕಾರಿ ಮತ್ತು ಗೋಕರ್ಣ ಅಂತ. ಬ್ರಾಹ್ಮಣ ಕುಟುಂಬದಲ್ಲಿ ಬಂದಂಥ ಇಬ್ಬರು ಅಣ್ಣ ತಮ್ಮಂದಿರು, ಇಬ್ಬರು ಕೂಡ ಪರಸ್ಪರ ವಿರುದ್ಧವಾದಂಥ ವ್ಯಕ್ತಿತ್ವ. ಗೋಕರ್ಣ ಅತ್ಯಂತ ಸಾತ್ವಿಕನಾದಂತಹ ವ್ಯಕ್ತಿ, ವೇದಾಂತಗಳನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿ. ಆದರೆ ದುಂದುಕಾರಿ ಅದಕ್ಕೆ ವಿರುದ್ಧವಾದಂತಹ ವ್ಯಕ್ತಿ. ಮನೆಯಲ್ಲಿಯೇ ಸುಮಾರು 5 ಜನ ವೇಶ್ಯಾಸ್ತ್ರೀಯರನ್ನು ಇಟ್ಕೊಂಡು ಅವರಲ್ಲಿ ಭೋಗವನ್ನು ಮಾಡ್ತಾ ಪ್ರತಿನಿತ್ಯ ಮದ್ಯಪಾನ, ಧೂಮಪಾನಾದಿಗಳನ್ನು ಮಾಡ್ತಾ ಇಡೀ ತನ್ನ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದ. ಹೀಗೆ ಅನೇಕ ವರ್ಷಗಳಾಯಿತು. ಕೊನೆಗೆ ದುಂದುಕಾರಿ ಒಂದು ದಿವಸ ಸತ್ತು ಹೋದಾಗ ಅವನಿಗೆ ಮಾಡಬೇಕಾದಂಥ ಕಾರ್ಯಗಳನ್ನು ಗೋಕರ್ಣ ಮಾಡಿದ. ಆದರೆ ಅವನಿಗೆ ಏನಾಯಿತು, ಕೊನೆಗೆ ಪಿಶಾಚಿ ಜನ್ಮ ಬಂತು. ಬ್ರಹ್ಮ ಪಿಶಾಚಿಯಾಗುವಂತಹ ಒಂದು ಪ್ರೇತ ಜನ್ಮ ಬಂತು. ಕೊನೆಗೆ ಪ್ರೇತ ಜನ್ಮ ಬಂದಾಗ ಅವನೇ ಮಾಡಿದ, ಒಂದು ದಿವಸ ಮಧ್ಯರಾತ್ರಿ ಹೋಗಿ ಗೋಕರ್ಣನ ಮನೆ ಬಾಗಿಲನ್ನು ತಟ್ಟಿದ ಅಂತೆ. ದುಂದುಕಾರಿ ಪ್ರೇತ ಜನ್ಮದಲ್ಲಿ ಇದ್ದಾನೆ, ಅವನು ಬಂದು ಗೋಕರ್ಣನ ಮನೆಯ ಬಾಗಿಲನ್ನು ತಟ್ಟಿದ. ಬಾಗಿಲು ತೆಗೆದು ನೋಡ್ತಾನೆ, ಮುಂದ್ಗಡೆ ಒಂದು ಕುರಿ ನಿಂತಿದೆ. ಕಣ್ಣು ಉಜ್ಕೊಳ್ತಾನೆ, ಮತ್ತೆ ನೋಡ್ತಾನೆ ಒಂದು ಕಡೆ ಒಂದು ಆನೆ ನಿಂತಿದೆ. ಹೀಗೆ ಸಕೃದ್ ಮೇಷಃ ಸಕೃದ್ ಹಸ್ತಿ ಅಂತ ಒಂದು ಸಲ ಆ ಪ್ರೇತ ಆನೆಯ ರೀತಿ ಕಾಣಿಸುತ್ತೆ, ಇನ್ನೊಂದು ಸಲ ಮೇಕೆಯ ರೀತಿ ಕಾಣಿಸುತ್ತೆ. ಈ ರೀತಿ ಕಂಡಾಗ ಗೋಕರ್ಣ ಧೈರ್ಯ ಮಾಡಿ ಕೇಳ್ತಾನೆ, ಯಾರು ನೀನು ಅಂತ. ಆವಾಗ ಆ ಪ್ರೇತ ಹೇಳುತ್ತೆ, ನಾನು ದುಂದುಕಾರಿ ನಿನ್ನ ಅಣ್ಣ ಅಂತ. ಆವಾಗ ಗೋಕರ್ಣ ಹೇಳ್ತಾನೆ, ನನಗೆ ಗೊತ್ತಿತ್ತು ನಿನಗೆ ಪ್ರೇತ ಜನ್ಮ ಬಂದೇ ಬರುತ್ತೆ ಅಂತ. ಯಾಕೆಂದರೆ ನೀನು ಬದುಕಿದ್ದಾಗ ಒಂದೂ ಸತ್ಕಾರ್ಯವನ್ನು ಮಾಡಲಿಲ್ಲ, ಹಾಗಾಗಿ ನಿನಗೆ ಪ್ರೇತ ಜನ್ಮ ಬರುತ್ತೆ ಅಂತ ನನಗೆ 100% ಗೊತ್ತಿತ್ತು. ಆದರೆ ನಾನೇ ಮಾಡಿದೆ, ಗಯಾ ಕ್ಷೇತ್ರಕ್ಕೆ ಹೋಗಿ ನಿನ್ನ ಉದ್ದೇಶವಾಗಿ ಶ್ರಾದ್ದ ಮಾಡಿದೆ. ಗಯಾ ಕ್ಷೇತ್ರಕ್ಕೆ ಹೋಗಿ ಆ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಿ ಶ್ರಾದ್ದವನ್ನು ಮಾಡಿದ್ದೇನೆ. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೆ,
ನನ್ನ ಅಣ್ಣನಿಗೆ ನಿಶ್ಚಿತವಾಗಿಯೂ ಪ್ರೇತ ಜನ್ಮ ಬಂದಿರುತ್ತೆ. ಆದರೆ ನಾನು ಗಯಾಶ್ರಾದ್ದ ಮಾಡಿದ್ರಿಂದ ಏನಾಗಿರುತ್ತೆ, ನನ್ನ ಅಣ್ಣನ ಪ್ರೇತ ಜನ್ಮ ಪರಿಹಾರ ಆಗಿರುತ್ತೆ ನಾನು ಅಂದ್ಕೊಂಡಿದ್ದೆ. ಆದರೆ ನಿನ್ನ ಪ್ರೇತ ಜನ್ಮ ಹೋಗಲೇ ಇಲ್ಲ, ಯಾಕೆ ಹೀಗಾಯಿತು ಅಂತ ಕೇಳ್ತಾನೆ ಅಂತೆ ಆ ಗೋಕರ್ಣ. ಆವಾಗ ದುಂದುಕಾರಿ ಹೇಳ್ತಾನೆ, ಗಯಾ ಕ್ಷೇತ್ರ ನಿಜವಾಗಿಯೂ ಅತ್ಯಂತ ಶ್ರೇಷ್ಠವಾದಂಥ ಕ್ಷೇತ್ರ, ದೊಡ್ಡ ಕ್ಷೇತ್ರ. ಆದರೆ ನನ್ನ ಪಾಪಗಳು ಗಯಾ ಕ್ಷೇತ್ರಕ್ಕಿಂತ ಕೂಡ ದೊಡ್ಡದಾಗಿವೆ ಅಂತ. ಅರ್ಥಾತ್ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದರೂ ಕೂಡ ಪರಿಹಾರ ಆಗದೇ ಇರುವಷ್ಟು ಪಾಪ ನನ್ನ ಕಡೆ ಇದೆ. ಹಾಗಾಗಿ ನೀನು ಏನಾದರೂ ಮಾಡಿ ನನ್ನ ಪಾಪಗಳನ್ನು ಪರಿಹಾರ ಮಾಡಿ ನನ್ನನ್ನು ಉದ್ಧಾರ ಮಾಡುವಂತ ಆ ದುಂದುಕಾರಿ ಪ್ರೇತ ಗೋಕರ್ಣನ ಹತ್ರ ಪ್ರಾರ್ಥನೆ ಮಾಡುತ್ತೆ. ಗೋಕರ್ಣ ಅನೇಕ ರೀತಿಯಾಗಿ ವಿಚಾರ ಮಾಡ್ತಾನೆ, ಏನು ಮಾಡಬಹುದು ಅಂತ. ಸಾಮಾನ್ಯವಾಗಿ ಪ್ರೇತತ್ವ ಪರಿಹಾರಕ್ಕೆ ದೊಡ್ಡ ಕಾರ್ಯ ಅಂದರೆ ಅದು ಗಯಾ ಶ್ರಾದ್ದ. ಗಯಾ ಶ್ರಾದ್ದವನ್ನೇ ಮಾಡಿದರೆ ನನ್ನ ಅಣ್ಣನ ಪ್ರೇತತ್ವ ಪರಿಹಾರ ಆಗಲಿಲ್ಲ, ಅದಕ್ಕಾಗಿ ಅದಕ್ಕಿಂತ ದೊಡ್ಡ ಪರಿಹಾರ ಏನು ಅಂತ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಅವನಿಗೆ ಅಶರೀರವಾಣಿಯಾಗುತ್ತೆ, ನೀನು 1 ವಾರಗಳ ಕಾಲ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡು, ನೀನು ಪ್ರವಚನವನ್ನು ಮಾಡಬೇಕು, ಉಳಿದವರು ಕೇಳಬೇಕು. ಅದರಿಂದ ಏನಾಗುತ್ತೆ, ನಿನ್ನ ಅಣ್ಣನಿಗೆ ಬಂದಂತಹ ಈ ಒಂದು ಪ್ರೇತ ಜನ್ಮ ಎಂಬುದು ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾನೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಸರಿ ಅಂತ ಭಾಗವತದ ಪ್ರವಚನವನ್ನು ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ಊರಿನಲ್ಲಿ ಎಲ್ಲ ಇರುವಂತಹ ಹಿರಿಯರಿಗೆ ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿರ್ತಾನೆ. ಹೀಗೆ ಗೋಕರ್ಣನ ಮನೆಯಲ್ಲಿ 1 ವಾರಗಳ ಕಾಲ ಭಾಗವತ ಸಪ್ತಾಹ ಎಂಬುದು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಬೇಕಾದ್ರೆ ಆ ಗೋಕರ್ಣನ ಮನೆಯಲ್ಲಿ ಒಂದು ಬಿದಿರಿನ ಕೋಲಿರುತ್ತೆ. ಅದಕ್ಕೆ ಒಟ್ಟು 7 ಗಂಟೆಗಳಿರ್ತವೆ. ಬಿದಿರಿ ಕೋಲಿಗೆ 1 ಗಂಟೆಗಳಂತ ಇರ್ತವೆ. ಹಾಗೆ ಅದರಲ್ಲಿ 7 ಗಂಟೆಗಳಿರ್ತವೆ. ಆವಾಗೇನಾಗುತ್ತೆ, ಪ್ರವಚನ ಪ್ರಾರಂಭ ಆದ ತಕ್ಷಣ ದೊಡ್ಡ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿ ಬಂದು ಆ ಕೋಲಿನ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ವಾಸ್ತವಿಕ ಆಗಿದ್ದೇನು ಅಂತಂದರೆ, ಆ ದುಂದುಕಾರಿ ಎನ್ನುವಂಥ ಪ್ರೇತ ಬಿರುಗಾಳಿ ರೂಪದಲ್ಲಿ ಬಂದು ಆ ಒಂದು ಬಿದಿರಿನ ಕೋಲಿನಲ್ಲಿ ಸೇರಿಕೊಂಡ. ಹೀಗೆ 1 ದಿವಸದ ಪ್ರವಚನ ಮುಗಿಯಿತು. ಮುಗಿದ ತಕ್ಷಣ ಏನಾಯಿತು, ಅದರಲ್ಲಿದ್ದಂತಹ ಒಂದು ಗಂಟು ಸೀಳಿ ಹೋಯಿತು, ಜೋರಾಗಿ ಶಬ್ದ ಮಾಡ್ತಾ ಸೀಳಿ ಹೋಗಿಬಿಡ್ತು. ಹೀಗೆ 2ನೇ ದಿವಸ ಆಯಿತು, 3ನೇ ದಿವಸ ಆಯಿತು, 1 ವಾರಗಳ ಕಾಲ ಆಯಿತು. 1 ವಾರಗಳ ಕಾಲ ನಿರಂತರವಾಗಿ ಆ ಗೋಕರ್ಣ ಎನ್ನುವಂಥ ಬ್ರಾಹ್ಮಣ ಶ್ರದ್ಧೆಯಿಂದಾಗಿ ಭಾಗವತದ ಪ್ರವಚನವನ್ನು ಮಾಡಿದ. ಆ ಒಂದು ಬಿದಿರಿನ ಕೋಲಿನಲ್ಲಿ ಇದ್ದಂತಹ ದುಂದುಕಾರಿ ಪ್ರೇತ ಭಾಗವತದ ಶ್ರವಣವನ್ನು ಮಾಡಿ ಕೊನೆಯ ದಿವಸ ಸಮಗ್ರವಾಗಿ ಆ ಒಂದು ಬಿದಿರು ಸೀಳಿಯಾಗಿ ಹೋಯಿತು. ಆ ಮೂಲಕ ದುಂದುಕಾರಿ ತಾನೇನು ಮಾಡಿದ, ತನ್ನ ಪ್ರೇತ ಜನ್ಮವನ್ನು ಕಳೆದುಕೊಂಡು ಉತ್ತಮವಾದಂತಹ ಪರಮಾತ್ಮನ ಲೋಕವನ್ನು ಸೇರಿದ ಎಂಬುದಾಗಿ ಭಾಗವತದ ಮಹಾತ್ಮೆಯಲ್ಲಿ ಹೇಳ್ತಾರೆ. ಹಾಗಾಗಿ ಭಾಗವತದ ಶ್ರವಣ, ಅದರಲ್ಲೂ ಕೂಡ ಸಪ್ತಾಹದ ರೀತಿಯಲ್ಲಿ ಶ್ರವಣವನ್ನು ಮಾಡೋದು ಅತ್ಯಂತ ಶ್ರೇಷ್ಠವಾದಂತಹ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ. ಹೀಗೆ ಇತಿಹಾಸದಲ್ಲಿ ಅನೇಕ ರೀತಿಯಾದಂತಹ ಒಂದು ನಿದರ್ಶನಗಳು ನಮಗೆ ಸಿಗ್ತವೆ. ಅನೇಕರ ಪ್ರೇತ ಜನ್ಮ ಪರಿಹಾರ ಆಗಿದೆ, ಅನೇಕರ ಪಾಪ ಪರಿಹಾರ ಆಗಿದೆ, ಅನೇಕರಿಗೆ ಸಂತಾನವಾಗಿದೆ. ಒಟ್ಟಿನಲ್ಲಿ ಎಲ್ಲ ವಿಧವಾದಂತಹ ಮಾಂಗಲ್ಯವನ್ನು ನಮಗೆ ತಂದುಕೊಟ್ಟು ನಮ್ಮ ಸಮಸ್ತ ವಿಧವಾದಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ಗ್ರಂಥ ಅದು ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾಗವತವನ್ನು ಅರ್ಥಾತ್ ಇಲ್ಲಿ ನಾರದರು ಪ್ರಾರಂಭದಲ್ಲಿ ವೇದವ್ಯಾಸ ದೇವರಿಗೆ ಭಾಗವತ ಉಪದೇಶ ಮಾಡ್ತಾರೆ ಅಂತೆ. ಅಂದರೆ ಅಲ್ಲೇನಾಗಿತ್ತು, ಪ್ರಾರಂಭದಲ್ಲಿ ಪರಮಾತ್ಮ ನಾರಾಯಣ ಬ್ರಹ್ಮದೇವರಿಗೆ ಭಾಗವತನ ಉಪದೇಶ ಮಾಡಿದ. ಅದರ ಎಷ್ಟು ಶ್ಲೋಕ ಇತ್ತು, ಬರೀ 4 ಶ್ಲೋಕ. ಚತುಶ್ಲೋಕಿಯಾದಂಥ ಭಾಗವತವನ್ನು ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದ್ದ. ಅದನ್ನು ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದ್ದರು. ಆ ನಾರದರು ಏನು ಮಾಡಿದರು, ತಾವು ಕಲಿತಂತಹ 4 ಶ್ಲೋಕ ಇರುವಂಥ ಭಾಗವತವನ್ನು ವೇದವ್ಯಾಸ ದೇವರಿಗೆ ತಿಳಿಸಿದರು. ಆ ಮೂಲಕ ವೇದವ್ಯಾಸ ದೇವರು ಅದನ್ನೇ ವಿಸ್ತಾರ ಮಾಡಿ 18,000 ಶ್ಲೋಕಾತ್ಮಕವನ್ನಾಗಿ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭಾಗವತ ಅಂದರೆ ಹಿಂದೆ ಹೇಳಿದಂತೆ ಭಗವಂತನ ಚರಿತ್ರೆ, ಭಗವತ್ ತತ್ವ, ಅದನ್ನು ಶ್ರವಣ ಮಾಡಿದರೆ ಯಾವ ರೀತಿಯಾಗಿ ಫಲ ಬರುತ್ತೆ ಎಂಬುದಾಗಿ ತಮ್ಮದೇ ಆದಂತಹ ಒಂದು ಚರಿತ್ರೆಯನ್ನು ಯಾವ ನಾರದರು ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ನಾರದರು ಬ್ರಹ್ಮದೇವರ ಮಾನಸ ಪುತ್ರರು, ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿದಂಥವರು, ಉತ್ತಮವಾದಂತಹ ಜ್ಞಾನಿ. ಬ್ರಹ್ಮದೇವರು ನಾರದರನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದಾಗ ಅವರಿಗೆ ಹೇಳ್ತಾರೆ, ನೀವು ಆದಷ್ಟು ಬೇಗ ಸಂಸಾರಿಯಾಗಬೇಕು, ಮದುವೆ ಮಾಡಿಕೊಳ್ಳಬೇಕು, ಮದುವೆ ಮಾಡಿಕೊಂಡು ಸಂತಾನವನ್ನು ಪಡಿಬೇಕು ಎಂಬುದಾಗಿ ಹೇಳ್ತಾರೆ ಅಂತೆ. ಆ ರೀತಿಯಾಗಿ ಹೇಳಿದಾಗ ನಾರದರು ಹೇಳ್ತಾರೆ, ಅದು ಸರ್ವಥಾ ಸಾಧ್ಯ ಇಲ್ಲ ಅಂತ. ನೀವು ದೊಡ್ಡ ಜ್ಞಾನಿಗಳು, ಬ್ರಹ್ಮದೇವರು, ನೀವು ಯಾವತ್ತಿದ್ರೂ ಏನು ಉಪದೇಶ ಮಾಡಬೇಕು, ಸಾಧನೆಯ ಮಾರ್ಗವನ್ನು ಉಪದೇಶ ಮಾಡಬೇಕು. ನಾನಿವತ್ತು ಮದುವೆಯಾಗಿ ಸಂತಾನ ಪಡೆದುಕೊಂಡ್ರೆ ಏನಾಗುತ್ತೆ, ಮತ್ತೆ ನಾನು ಸಂಸಾರದಲ್ಲಿ ಮುಳುಗಿ ಬಿಡ್ತೇನೆ, ಹಾಗಾಗಿ ನನ್ನ ಕೈಯಲ್ಲಿ ಸಂತಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರ ಮಾತನ್ನೇ ನಿರಾಕರಣೆ ಮಾಡಿಬಿಡ್ತಾರೆ ನಾರದರು.
ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ಸೃಷ್ಟಿ ಮಾಡಿದಂಥ ಕೂಸು ನೀನು, ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ನಿನಗೆ ಭಾರಿ ಅಹಂಕಾರ ಬಂದಿದೆ, ಹಾಗಾಗಿ ನೀನು ಭೂಮಿಯಲ್ಲಿ ಹುಟ್ಟಿಬಿಡು ಎಂಬುದಾಗಿ ಹೇಳ್ತಾರೆ ಅಂತೆ. ಆ ರೀತಿಯಾಗಿ ಅವರ ಆ ದೇವತಾ ಶರೀರ ಹೋಗಿಬಿಡುತ್ತೆ. ಕೊನೆಗೆ ಉಪಬರಹಣ ಎನ್ನುವಂಥ ಒಬ್ಬ ಗಂಧರ್ವನಾಗಿ ಹುಡ್ತಾರೆ. ಉಪಬರಹಣ ಎನ್ನುವಂಥ ಗಂಧರ್ವನಾಗಿ ಹುಟ್ಟಿದಾಗ ಅವರಿಗೇನಾಗುತ್ತೆ, ಭಾರೀ ಅಹಂಕಾರ. ನಾನು ತುಂಬ ಚೆನ್ನಾಗಿ ಹಾಡ್ತೇನೆ. ಗಂಧರ್ವರು ಅಂದರೆ ದೇವ ಗಾಯಕರು, ಹಾಡುವಂತಹ ವ್ಯಕ್ತಿಗಳು. ಅವರಿಗೆ ಭಾರೀ ಅಹಂಕಾರ, ನನ್ನಷ್ಟು ಚೆನ್ನಾಗಿ ಹಾಡುವಂಥ ಇನ್ನೊಬ್ಬ ವ್ಯಕ್ತಿನೇ ಇಲ್ಲ ಅಂತ. ಒಂದು ದಿವಸ ದೊಡ್ಡ ಸಭೆ ಆಗ್ತಾ ಇರುತ್ತೆ. ಆ ಸಭೆಯಲ್ಲಿ ಉಪಬರಹಣ ಹಾಡ್ತಾ ಇರ್ತಾರೆ. ಹಾಡ್ತಾ ಹಾಡ್ತಾ ಅನೇಕ ಸ್ತ್ರೀಯರೊಟ್ಟಿಗೆ ಸೇರಿಕೊಂಡು ಕೆಟ್ಟದಾದಂತಹ ಒಂದು ನೃತ್ಯವನ್ನು ಹಾಡುವಿಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಶಾಪ ಬರುತ್ತೆ, ಶೂದ್ರನಾಗಿ ಹುಟ್ಟು ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾರೆ. ಈ ರೀತಿಯಾಗಿ ಬ್ರಹ್ಮದೇವರ ಪುತ್ರನಾದಂತಹ ನಾರದರು ಕೊನೆಗೇನಂತ ಹುಟ್ಟಿದರು, ಒಬ್ಬ ಶೂದ್ರನ ಮಗನಾಗಿ ಹುಟ್ಟುಬಿಡ್ತಾರೆ, ದಾಸಿಯ ಮಗ. ಹೀಗೆ ಆಯಿತು. ಒಂದು ದಿವಸ ಚಾತುರ್ಮಾಸ್ಯದ ಕಾಲ ಬರುತ್ತೆ. ಚಾತುರ್ಮಾಸ್ಯದ ಕಾಲ ಬಂದಾಗ ಒಂದು ಸ್ಥಳದಲ್ಲಿ ಅನೇಕ ಜನ ಸನ್ಯಾಸಿಗಳು ಚಾತುರ್ಮಾಸ್ಯ ಸಂಕಲ್ಪವನ್ನು ಕೂತ್ಕೊಂಡಿರ್ತಾರೆ. ಆವಾಗ ಅಲ್ಲಿ ಪ್ರತಿನಿತ್ಯ ಪಾತ್ರೆ ತೊಳೆಯೋದು, ಎಲೆ ತೆಗೆಯೋದು ಎಲ್ಲ ಕೆಲಸ ಇರುತ್ತೆ. ಆ ಕೆಲಸಕ್ಕೊಬ್ಬ ಹೆಣ್ಣು ಮಗಳು ಬೇಕು. ಅದ್ಯಾರು ಅಂತಂದರೆ ಈ ನಾರದರ ತಾಯಿ ಅಲ್ಲಿ ಹೋಗಿ ಕೆಲಸಕ್ಕೆ ಅಂತ ಕೂತ್ಕೊಂಡಿರ್ತಾಳೆ. ಪ್ರತಿನಿತ್ಯ ಅವರು ಎಲೆ ಬಳಿಯೋದು, ಪಾತ್ರೆ ತೊಳೆಯೋ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಜೊತೆಗೆ ಇವನು ಕೂಡ ಸಣ್ಣ ಮಗು ತಾಯಿಯ ಜೊತೆ ಅಲ್ಲೇ ಇರ್ತಾನೆ. ಪ್ರತಿನಿತ್ಯ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಯತಿಗಳು ತಮ್ಮ ಪಾಠ ಪ್ರವಚನಗಳನ್ನು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಈ ಬಾಲಕ ಏನು ಮಾಡ್ತಾ ಇದ್ದ, ಪ್ರತಿನಿತ್ಯ ತಾನೂ ಕೂಡ ಆ ಯತಿಗಳು ಮಾಡುವಂಥ ಪ್ರವಚನ ಕೇಳ್ತಾ ಇದ್ದೆ. ಹೀಗೆ ಪ್ರವಚನವನ್ನು ಕೇಳ್ತಾ 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 ಅವನಿಗೇನಾಯಿತು, ಉತ್ತಮವಾದಂಥ ಭಕ್ತಿ ಎಂಬುದು ಅವನಲ್ಲಿ ಹುಟ್ಟಿತು ಅಂತೆ. ಇನ್ನು ಕೇವಲ 6-7 ವರ್ಷದ ಪುಟ್ಟ ಬಾಲಕ, ಅವನಿಗೆ ಯತಿಗಳ ಪ್ರವಚನವನ್ನು ಕೇಳಿ ಭಾರೀ ಭಕ್ತಿ ಉಂಟಾಯಿತು. ತಕ್ಷಣ ಯತಿಗಳೇನು ಮಾಡ್ತಾರೆ, ಚಾತುರ್ಮಾಸ್ಯ ವ್ರತ ಮುಗಿದ ತಕ್ಷಣ ಆ ಬಾಲಕನನ್ನು ಕರೆದು ಹೇಳ್ತಾರೆ, ನಿನಗೆ ಉತ್ತಮವಾದಂತಹ ಜ್ಞಾನ ಇದೆ, ಹಾಗಾಗಿ ನಾನು ನಿಮಗೆ ಇನ್ನಷ್ಟು ಉಪದೇಶಗಳನ್ನು ಮಾಡ್ತೇನೆ ಅಂತ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಆ 6-7 ವರ್ಷದ ಪುಟ್ಟ ಬಾಲಕನಿಗೆ ಮಾಡ್ತಾರೆ ಅಂತೆ. ಆಯಿತು, ಚಾತುರ್ಮಾಸ್ಯ ಮುಗಿಯಿತು. ಯತಿಗಳು ಕೂಡ ತಮ್ಮ ಮತ್ತೆ ಮಠಗಳಿಗೆ ಹೋದರು. ಕೊನೆಗೆ ಈ 5 ವರ್ಷದ ಬಾಲಕ ತಮ್ಮ ತಾಯಿ ಬೇರೆಯವರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡಬೇಕಾದ್ರೆ ಏನಾಗಿರುತ್ತೆ, ಒಂದು ದಿವಸ ರಾತ್ರಿಯ ಸಂದರ್ಭ ಅವನ ತಾಯಿಯ ಕಾಲಿನ ಮೇಲೆ ಒಂದು ಹಾವು ಕಚ್ಚಿ ತಾಯಿ ಸತ್ತು ಹೋಗಿಬಿಡ್ತಾಳೆ. ಆ ಮಗನಿಗಿನ್ನು ಕೇವಲ 6 ವರ್ಷದ ಬಾಲಕ ತಾನೇ ಮಾಡ್ತಾನೆ, ಇದು ನನಗೆ ವಾಸ್ತವಿಕವಾಗಿ ದೊಡ್ಡ ಲಾಸ್, ಇದು ತಾಯಿಯನ್ನು ಕಳೆದುಕೊಂಡಂಥ ನಷ್ಟ ಇದೆ, ಆದರೆ ಇದನ್ನು ನಾನು ವರವನ್ನಾಗಿ ಪರಿಣಾಮಿಸ್ತೇನೆ ಅಂತ ಎಲ್ಲವನ್ನು ಕೂಡ ಬಿಟ್ಟು ತಾನೇ ಮಾಡಿದ. ಅನೇಕ ರೀತಿಯಾದಂತಹ ತೀರ್ಥಯಾತ್ರೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ. ತೀರ್ಥಯಾತ್ರೆಯನ್ನು ಮಾಡಿ ಅನೇಕ ರೀತಿಯಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ. ಆ ಒಂದು ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡಿದ ಅಂತೆ. ಧ್ಯಾನ ಅಂತಂದರೆ ಕಣ್ಣು ಮುಚ್ಚಿ ಕುಳಿತುಕೊಂಡಾಗ ಮನಸ್ಸಿನಲ್ಲಿ ಪರಮಾತ್ಮನ ರೂಪ ಕಾಣಬೇಕು, ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡಿದ. ಧ್ಯಾನ ಮಾಡಿದ ಕೊನೆಗೆ ಅವನಿಗೆ ತನ್ನ ಹೃದಯದಲ್ಲಿ ಪರಮಾತ್ಮನ ರೂಪ ಕಾಣಿಸಿತು. 6 ವರ್ಷದ ಪುಟ್ಟ ಬಾಲಕನಿಗೆ ಧ್ಯಾನ ಮಾಡಬೇಕಂತ ಕೂತ್ಕೊಂಡಾಗ ಮನಸ್ಸಿನಲ್ಲಿ ಪರಮಾತ್ಮನ ರೂಪ ಕಾಣಿಸಿತು. ಕೊನೆಗೆ ಕಾಣಿಸ್ತು, ತಕ್ಷಣ ಹೋಗಿಬಿಡ್ತು ಅದು. ಆವಾಗ ಒಂದು ಅಶರೀರವಾಣಿಯಾಗುತ್ತೆ, ಮಗು ನಿನಗೆ ಈ ಜನ್ಮದಲ್ಲಿ ಇಷ್ಟೇ ಯೋಗ್ಯತೆ ಇದೆ ಕಾಣಲಿಕ್ಕೆ, ಇನ್ನಷ್ಟು ಜಾಸ್ತಿ ಯೋಗ್ಯತೆ ಇಲ್ಲ, ಹಾಗಾಗಿ ನಿನಗೆ ಇನ್ನೊಂದು ಜನ್ಮ ಇದೆ, ಆ ಜನ್ಮದಲ್ಲಿ ನೀನು ನನ್ನ ದೊಡ್ಡ ಭಕ್ತನಾಗಿ ಹುಡ್ತೀಯ, ಆವಾಗ ನಿನಗೆ ಇನ್ನಷ್ಟು ವಿಶೇಷವಾದಂತಹ ಯೋಗ್ಯತೆ ಬರುತ್ತೆ ಅಂತ ಹೇಳಿ ಅಶರೀರವಾಣಿಯಾಗುತ್ತೆ. ಈ ರೀತಿಯಾಗಿ ತಾನೇ ಮಾಡಿದ. ಮುಂದೆ ಅದೇ ವ್ಯಕ್ತಿ ಮತ್ತೆ ನಾರದರಾಗಿ ಹುಟ್ಟಿದವರು. ಮೊದಲು ನಾರದರಾಗಿದ್ದವರು ಶಾಪದಿಂದಾಗಿ ಶೂದ್ರ ಬಾಲಕನಾಗಿ ಹುಟ್ಟಿ ಯತಿಗಳ ಸೇವೆಯನ್ನು ಮಾಡಿ ಮುಂದೆ ಏನಾದರೂ ಮತ್ತೆ ನಾರದರಾಗಿ ಅವತಾರ ಮಾಡ್ತಾರೆ. ಯಾಕೆಂದರೆ ಭಾಗವತಲ್ಲಿ ಹೇಳುವಂತೆ ದೇವತೆಗಳಿಗೆ ಒಂದೇ ಸಲ ಹುಟ್ಟೋದು ಅಂತ ಇಲ್ಲ ಅಂತೆ. ದೇವಾನಾಂ ಬಹುದೋ ಜನಿಹಿ ಅಂತ ದೇವತೆಗಳು ಅನೇಕ ಸಲ ಹುಟ್ಟುತ್ತಾರೆ. ನಮಗೆ ಚಂದ್ರ ಇದ್ದಾನೆ. ಚಂದ್ರ ಪುರುಷ ಸೂಕ್ತದಲ್ಲಿ ಹೇಳುವಂತೆ ಚಂದ್ರಮ ಮನಸೋಜಾತಃ ಅಂತ ಪರಮಾತ್ಮನ ಮನಸ್ಸಿನಿಂದಾಗಿ ಚಂದ್ರ ಹುಟ್ಟಿದ, ಮತ್ತೆ ಬ್ರಹ್ಮದೇವರಿಂದಾಗಿ ಹುಟ್ಟಿದ, ಮತ್ತೆ ಸಮುದ್ರ ಮಥನ ಸಂದರ್ಭದಲ್ಲಿ ಹುಟ್ಟಿದ, ಮತ್ತು ಅತ್ರಿ ಋಷಿಗಳ ಕಣ್ಣೀರಿನಿಂದಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳಿಗೆ ಒಂದು ಸಲ ಹುಟ್ಟೋದು ಅಂತಿಲ್ಲ, ಅನೇಕ ಸಲ ಅವರು ಹುಟ್ಟುತ್ತಾ ಇರ್ತಾರೆ. ಹಾಗೆ ನಾರದರು ಕೂಡ ಈ ರೀತಿಯಾಗಿ ಅನೇಕ ಸಲ ಅವತಾರವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇದರಿಂದ ನಮಗೆ ಗೊತ್ತಾಗುವಂಥ ಅಂಶ ಏನು ಅಂತಂದರೆ, ಒಬ್ಬ ಸಾಮಾನ್ಯ ಶೂದ್ರ ಬಾಲಕನಾದಂತಹ ವ್ಯಕ್ತಿ ತಾನೇ ಮಾಡಿದ ಆ ಒಂದು ಭಗವದ್ಭಕ್ತರ ಸನ್ನಿಧಾನದಲ್ಲಿ ಇದ್ದುಕೊಂಡು, ಯತಿಗಳು ಅಂತಂದರೆ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥವರು, ದೊಡ್ಡ ಜ್ಞಾನಿಗಳು, ಅವರ ಸೇವೆಯನ್ನು ಮಾಡಿದ್ದರ ಪರಿಣಾಮವಾಗಿ ಅವನಿಗೇನಾಯಿತು, ವಿಶೇಷವಾದಂಥ ಅನುಗ್ರಹ ಆಯಿತು.
ಮತ್ತೆ ನಾರದರಾಗಿ ಅವತಾರ ಮಾಡುವಂಥ ಭಾಗ್ಯ ಬಂತು. ಹಾಗಾಗಿ ಸ್ವಯಂ ನಾರದರೇ ಹೇಳ್ತಾ ಇದ್ದಾರೆ, ಹಾಗಾಗಿ ಭಗವದ್ಭಕ್ತರ ಸಮಾಗಮ ಆಗಬೇಕು. ಆ ಭಗವದ್ಭಕ್ತರ ಸಮಾಗಮ ಆಗಬೇಕು ಅಂದರೆ ನಮಗೇನು ಬೇಕು? ಮೊದಲು ವಿಶೇಷವಾಗಿ ಭಾಗವತದ ಶ್ರವಣವನ್ನು ಮಾಡಬೇಕು. ದಾಸರಾಯರು ಹೇಳುವಂತೆ ಶ್ರವಣ ಮನಕಾನಂದವೀವ್ಯುವುದು ಭವಜನಿತ ದುಃಖಗಳ ಕಳೆಯುವುದು ಅಂತ. ಆ ಶ್ರವಣ ಎಂಬುದು ಮೊದಲ ಮೆಟ್ಟಿಲು ಅಂತ ಸಾಧನೆಯಲ್ಲಿ. ಆ ಶ್ರವಣವನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ? ಅಂತಃಕರಣ ಶುದ್ಧ ಆಗುತ್ತೆ. ಆ ಶುದ್ಧವಾದಂತಹ ಅಂತಃಕರಣದಿಂದಾಗಿ ನಾವು ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಭಾಗವತದ ಶ್ರವಣವನ್ನು ಮಾಡಿ ಎಂಬುದಾಗಿ ಪ್ರಾರಂಭದಲ್ಲಿ ಯಾವ ನಾರದರು ಉಪದೇಶವನ್ನು ಮಾಡ್ತಾರೆ. ಈ ರೀತಿಯಾಗಿ ನಾರದರು ಉಪದೇಶ ಎಲ್ಲ ಆದ ಮೇಲೆ ವೇದವ್ಯಾಸ ದೇವರು ಭಾಗವತದ ಪ್ರಥಮ ಸ್ಕಂದದಲ್ಲಿ ಅನೇಕ ರೀತಿಯಾದ ಒಂದು ಕಥೆಯನ್ನು ಹೇಳ್ತಾ ಬರ್ತಾ ಮತ್ತೆ ಹೇಳ್ತಾರೆ, ಅರ್ಜುನನ ಕಥೆಯನ್ನು ಹೇಳಲಿಕ್ಕೆ ಅಂತ ಶುರು ಮಾಡ್ತಾರೆ. ಅರ್ಜುನ ನಮಗೆಲ್ಲ ಗೊತ್ತೇ ಇರುವಂತೆ ಶ್ರೀಕೃಷ್ಣ ಪರಮಾತ್ಮನ ಅನನ್ಯ ಭಕ್ತ. ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಇದ್ದಾಗ ಅನೇಕ ರೀತಿಯಾದ ಕಾರ್ಯಗಳನ್ನು ಮಾಡಿದ. ವಿಶೇಷವಾಗಿ ಮಹಾಭಾರತ ಯುದ್ಧವನ್ನೇ ಗೆದ್ದ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ. ಪರಂಧಾಮಕ್ಕೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮನ ಒಟ್ಟು 16,108 ಜನ ಹೆಂಡತಿಯರು, ಅದರಲ್ಲಿ 8 ಜನ ಹೆಂಡತಿಯರು ಅವರು ಕೂಡ ಪರಮಾತ್ಮ ಲೋಕಕ್ಕೆ ಹೋಗಿಬಿಟ್ರು. ಉಳಿದದೆಷ್ಟು ಜನ? 16,000 ಜನ. ಆ 16,000 ಜನರ ರಕ್ಷಣೆಯ ಜವಾಬ್ದಾರಿ ಯಾರ ಮೇಲೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೇಲೆ. ಅರ್ಜುನ ಎಲ್ಲರನ್ನು ಕೂಡ ರಕ್ಷಣೆ ಮಾಡಿಕೊಂಡು ತನ್ನ ಊರಿಗೆ ಕರ್ಕೊಂಡು ಬರ್ತಾ ಇದ್ದ. ದಾರಿ ಮಧ್ಯದಲ್ಲಿ ಏನಾಯಿತು? ಸಾಮಾನ್ಯ ಒಂದು ಕಾಡಿನ ಕಳ್ಳರು, ಕಾಡಿನಲ್ಲಿ ವಾಸ ಮಾಡುವಂಥ ಕಾಡುಗಳ್ಳರು ಅರ್ಜುನನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತೆ. ಕೊನೆಗೆ ಅರ್ಜುನನಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಜುನ ಸೋತು ಬಿಟ್ಟ. ಸೋತತ್ಯಾರ ಮೇಲೆ? ಯಾರೋ ದೊಡ್ಡ ಪರಾಕ್ರಮಶಾಲಿಗಳ ಮೇಲೆ ಅಲ್ಲ, ಸಾಮಾನ್ಯ ಕಾಡಿನ ಕಳ್ಳರ ಮೇಲೆ ಅವನು ಸೋತು ಬಿಟ್ಟ. ಆವಾಗ ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ ಅಂತೆ. ನನ್ನ ಹತ್ರ ಏನಿದೆ ಈಗ? ತದ್ವೈ ಧನುಸ್ತ ಇಶವಃ ಸರಥೋ ಹಯಾಸ್ತೆ ಸೋಹಂ ರತಿ ನೃಪತಯೋ ಯಥ ಆಮನಂತಿ ಅಂತ. ನನ್ನ ಹತ್ರ ಇರುವಂಥ ಧನುಸ್ಸು ಯಾವುದು? ಅದೇ ಗಾಂಡೀವ ಧನುಸ್ಸಿದೆ, ಅದೇ ಕುದುರೆಗಳಿದ್ದಾವೆ, ಅದೇ ಬಾಣ ಇದೆ, ಎಲ್ಲವೂ ಕೂಡ ಇದೆ. ಆದರೂ ಕೂಡ ನಾನು ಸೋತು ಬಿಟ್ಟೆ. ಯಾಕೆ ಸೋತೆ? ನನ್ನ ಹತ್ರ ಆವಾಗ ಕೃಷ್ಣ ಪರಮಾತ್ಮನ ಅನುಗ್ರಹ ಇತ್ತು, ಈಗ ಕೃಷ್ಣ ಪರಮಾತ್ಮ ಇಲ್ಲ, ಹಾಗಾಗಿ ನಾನು ಸೋತು ಬಿಟ್ಟೆ ಅಂತ ಅವನು ತುಂಬ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹದಿಂದಾಗಿ ನಾವೆಲ್ಲರೂ ಕೂಡ ಆರಾಮವಾಗಿ ಇದ್ವಿ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಹೋಗಿಬಿಟ್ಟ, ತನ್ನ ಯಾತ್ರೆಯನ್ನು ಮುಗಿಸಿದ, ಆವಾಗ ನಮ್ಮ ಪರಾಕ್ರಮ ಕೂಡ ನೀರಿನಲ್ಲಿ ಹೋಮ ಮಾಡಿದ ರೀತಿಯಾಗಿ ಆಯಿತು ಅಂತ ಅನೇಕ ರೀತಿಯ ದುಃಖಗಳನ್ನು ಅನುಭವಿಸ್ತಾನೆ. ಅದಾದ ಮೇಲೆ ಕೊನೆಗೆ ಈ ಪಾಂಡವರ ಅವತಾರ ಕಾರ್ಯವು ಕೂಡ ಮುಗಿಲಿಕ್ಕೆ ಅಂತ ಬರುತ್ತೆ. ಆವಾಗ ಪಾಂಡವರೆಲ್ಲ ಕೂಡ ಏನು ಮಾಡ್ತಾರೆ? ತಮ್ಮ ಮೊಮ್ಮಗ ಅರ್ಥಾತ್ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತ್ ಎನ್ನುವಂತಹ ಮಹಾರಾಜ. ಆ ಪರೀಕ್ಷಿತ ಮಹಾರಾಜ ಅಂತಂದರೆ ಅವನು ಹುಟ್ಟುವಾಗಲೇ ಸತ್ತು ಹುಟ್ಟಿದಂತಹ ವ್ಯಕ್ತಿ. ಅರ್ಥಾತ್ ಗರ್ಭದಲ್ಲಿ ಇದ್ದಾಗ ಒಮ್ಮೆ ಅಶ್ವತ್ಥಾಮಾಚಾರ್ಯರು ಅವನ ಮೇಲೆ ಒಂದು ಅಸ್ತ್ರಪ್ರಯೋಗ ಮಾಡಿರ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ 9 ತಿಂಗಳುಗಳ ಕಾಲ ಆ ಗರ್ಭದಲ್ಲಿ ಪ್ರವೇಶ ಮಾಡಿ ಮಗನನ್ನು ರಕ್ಷಣೆ ಮಾಡಿರ್ತಾರೆ. ಗರ್ಭದಿಂದ ಹೊರಗಡೆ ಬಂದ, ಮತ್ತೆ ಅಶ್ವತ್ಥಾಮಾಚಾರ್ಯರ ಆಕ್ರಮಣವಾಯಿತು, ಮಗು ಸತ್ಯ ಹೋಗಿಬಿಡ್ತು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಪ್ರಮಾಣವನ್ನು ಮಾಡ್ತಾರೆ, ಆಣೆ ಮಾಡ್ತಾನೆ ಅಂತೆ. ನಾನು ನನ್ನ ಹುಟ್ಟಿನಿಂದಾಗಿ ಇಲ್ಲಿ ತನಕ ಒಂದೇ ಒಂದು ಸುಳ್ಳನ್ನು ಆಡದೇ ಹೋಗಿದ್ದರೆ, ಒಂದೇ ಒಂದು ಅಧರ್ಮವನ್ನು ಮಾಡದೇ ಹೋಗಿದ್ದರೆ, ಕಳ್ಳತನ, ಜಾರತನ, ಚೋರತನ ಯಾವುದನ್ನು ಕೂಡ ನಾನು ಮಾಡದೇ ಹೋಗಿದ್ದರೆ, ನಾನು ಅತ್ಯಂತ ಪರಿಶುದ್ಧರಾಗಿದ್ದರೆ ಈ ಮಗು ಬದುಕಲಿ ಅಂತ ಆಣೆ ಮಾಡ್ತಾನೆ ಅಂತೆ. ತಕ್ಷಣ ಆ ಮಗು ಬದುಕುತ್ತೆ. ಹಾಗೆ ಬದುಕಿದಂಥ ಮಗನಿಗೆ ಪರೀಕ್ಷಿತ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಅಂತೆ. ಪರೀಕ್ಷಿತ ಮತ್ತು ವಿಷ್ಣುರಾತ ಅಂತ ನಾಮಕರಣವನ್ನು ಮಾಡ್ತಾರೆ. ಈ ರೀತಿಯಾಗಿ ಪರೀಕ್ಷಿತ ಪಾಂಡವರ ಮೊಮ್ಮಗ, ಪಾಂಡವರ ಮಗನಾದಂತಹ ಅಭಿಮನ್ಯುವಿನ ಮಗ ಪರೀಕ್ಷಿತ. ಕಲಿಯುಗ ಆಗಲೇ ಪ್ರಾರಂಭ ಆಗಿಬಿಟ್ಟಿತ್ತು. ಯಾವಾಗ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಪರಂಧಾಮಕ್ಕೆ ಹೋದನೋ ಅವತ್ತಿನಿಂದಲೇ ಕಲಿಯುಗ ಪ್ರಾರಂಭ ಆಯಿತು ಎಂಬುದಾಗಿ ಹೇಳ್ತಾರೆ. ಈಗ ವಾಸ್ತವಿಕವಾಗಿ ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಆಗಿತ್ತು. ಅರ್ಥಾತ್ ಕಲಿಯುಗ ಪ್ರಾರಂಭ ಕೃಷ್ಣ ಪರಮಾತ್ಮ ಹೋದ ಮೇಲೆ 30 ವರ್ಷಗಳ ಕಾಲ ಪಾಂಡವರು ರಾಜ್ಯಭಾರವನ್ನು ಮಾಡಿದರು. ಈಗ ಪಾಂಡವರ ಯಾತ್ರೆಯು ಮುಗಿಯಿತು. ಪಾಂಡವರು ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ವಿಶೇಷವಾದಂಥ ಪಟ್ಟಾಭಿಷೇಕವನ್ನು ಮಾಡಿ ತಾವು ಏನು ಮಾಡಿದರು? ತಮ್ಮ ಲೋಕಗಳಿಗೆ ತೆರಳುತ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಅತ್ಯಂತ ವೈಭವದಿಂದಾಗಿ ಧರ್ಮದಿಂದಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಒಂದು ದಿವಸ ಮಾಡ್ತಾ ಇರಬೇಕಾದರೆ ಅವನಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ನನ್ನ ರಾಜ್ಯದಲ್ಲಿ ಕಲಿಪ್ರವೇಶ ಆಗಿದೆ ಅಂತ. ಕಲಿಯುಗ ಪ್ರಾರಂಭ ಆಗಿತ್ತು, ಆದರೆ ಕಲಿಯುಗದ ಎಫೆಕ್ಟ್ ಇನ್ನೂ ಎಲ್ಲ ಕಡೆ ಎಷ್ಟು ಇರಲಿಲ್ಲ. ಆದರೆ
ಒಂದು ದಿವಸ ಗೊತ್ತಾಗುತ್ತೆ ನನ್ನ ರಾಜ್ಯಕ್ಕೆ ಕಲಿ ಪ್ರವೇಶ ಆಗಿದೆ ಅಂತ. ಅರ್ಥಾತ್ ಏನಾಗಿತ್ತಲ್ಲಿ, ಕಲಿಯುಗ ಪ್ರಾರಂಭ ಆಗಿತ್ತು, ಆದರೆ ಈ ಒಂದು ಪಾಂಡವರ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿರಲಿಲ್ಲ. ಯಾಕೆಂದರೆ ಸಾಕ್ಷಾತ್ ಅಲ್ಲಿ ವಾಯುದೇವರಿದ್ದರು, ಭೀಮಸೇನ ದೇವರಿದ್ದರು, ಹಾಗಾಗಿ ಅಲ್ಲಿ ಕಲಿ ಪ್ರವೇಶ ಆಗಿರಲಿಲ್ಲ. ಯಾವಾಗ ಭೀಮಸೇನ ದೇವರು ಕೂಡ ಪರಂಧಾಮಕ್ಕೆ ತಾವು ತೆರಳಿದರೋ ಆವಾಗ ಅಲ್ಲಿ ಕಲಿಯ ಪ್ರವೇಶ ಎಂಬುದಾಗುತ್ತೆ. ಆವಾಗ ಪರೀಕ್ಷಿತ ಮಹಾರಾಜನಿಗೆ ಭಾರೀ ಸಿಟ್ಟು ಬರುತ್ತೆ ಅಂತೆ. ನಾನು ತಕ್ಷಣದಲ್ಲಿ ಏನೇ ಕಲಿಯ ನಿಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ತಾವು ತೆರಳುತ್ತಾರೆ. ತೆರಳಿಕೊಂಡು ಕಲಿಯನ್ನು ಹಿಡಿದುಕೊಳ್ತಾರೆ ಅಂತೆ. ಕಲಿಯನ್ನು ಹಿಡಿದುಕೊಂಡು ಕೊನೆಗೆ ತಾವೇನು ಮಾಡ್ತಾರೆ, ತಮ್ಮ ಖಡ್ಗವನ್ನು ಎತ್ತಾರೆ. ಖಡ್ಗವನ್ನು ಎತ್ತಿ ಇನ್ನೇನು ಆ ಒಂದು ಕಲಿಯ ಸಂಹಾರವನ್ನು ಮಾಡಬೇಕು. ತಕ್ಷಣದಲ್ಲಿ ಕಲಿ ಏನು ಮಾಡ್ತಾನೆ, ಪರೀಕ್ಷಿತ ಮಹಾರಾಜ ಕಾಲಿಗೆ ಬಿದ್ದುಬಿಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ, ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡು ಅಂತ. ಆವಾಗ ಪರೀಕ್ಷಿತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಕ್ಷತ್ರಿಯರಿಗೆ ಎರಡು ಪ್ರಧಾನವಾದಂಥ ಧರ್ಮ, ಒಂದು ದುಷ್ಟರ ಸಂಹಾರ, ಅದೇ ರೀತಿ ತಮ್ಮ ಕಾಲಿಗೆ ಯಾರು ಬೀಳ್ತಾರೋ ಅವ್ರನ್ನ ರಕ್ಷಣೆ ಮಾಡೋದು ಕೂಡ ಪ್ರಧಾನವಾದಂಥ ಧರ್ಮ. ಹಾಗಾಗಿ ಕಲಿ ಎಂತಹ ದುಷ್ಟನಾಗಿದ್ದರೂ ಕೂಡ ತನ್ನ ಕಾಲಿಗೆ ಬಿದ್ದಿದ್ದಾನೆ, ಹಾಗಾಗಿ ಅವನನ್ನು ಈಗ ರಕ್ಷಣೆ ಮಾಡಬೇಕು. ಹಾಗಾಗಿ ಪರೀಕ್ಷಿತ ತಾನೇ ಮಾಡ್ತಾನೆ, ಸರಿ ನಿನ್ನನ್ನು ಬಿಟ್ಟಿದ್ದೇನೆ, ಆದರೆ ನೀನು ಇನ್ನು ಮುಂದೆ ನನ್ನ ರಾಜ್ಯದಿಂದಾಗಿ ಹೊರಗಡೆ ಹೋಗಿಬಿಡಬೇಕು ಅಂತ ಆಜ್ಞೆ ಮಾಡ್ತಾನೆ ಅಂತೆ. ಆವಾಗ ಕಲಿ ಹೇಳ್ತಾನೆ, ನಾನೇ ಈ ಒಂದು ಯುಗದ ರಾಜ, ಇದು ನನ್ನದೇ ಯುಗ, ಕಲಿಯುಗ, ಹಾಗಾಗಿ ನನಗೆ ಹೋಗೋದು ಸಾಧ್ಯ ಇಲ್ಲ. ಹಾಗಾಗಿ ನೀನೇ ಮಾಡು, ನನಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಸ್ಥಳಗಳನ್ನು ಕೂಡ ನಾನು ಅಲ್ಲಿ ಮಾತ್ರ ವಾಸವಾಗಿರ್ತೇನೆ ಅಂತ ಕಲಿ ಹೇಳ್ತಾನೆ ಅಂತೆ. ಆವಾಗ ಅವನು ಹೇಳ್ತಾನೆ, ಅಭ್ಯರ್ಥಿದ ತದಾ ತಸ್ಮೈ ಸ್ಥಾನಾನಿ ಕಲಯೇದದು ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರ ಧರ್ಮಶ್ಚತುರ್ವಿಧ ಅಂತ 4 ಜಾಗಗಳನ್ನು ಪರೀಕ್ಷಿತ ಕಲಿಗೆ ಕೊಡ್ತಾನೆ ಅಂತ. ಮೊದಲನೇದು ಯಾವುದು ಅಂತಂದರೆ ದ್ಯೂತ, ಅಂದರೆ ಜೂಜಾಡುವಂಥದ್ರಲ್ಲಿ ಕಲಿಯಿರಲಿ ಅಂತ ಆ ಸ್ಥಾನವನ್ನು ಕೊಡ್ತಾನೆ. ಎರಡನೆಯದ್ದು ಪಾನಂ, ಅರ್ಥಾತ್ ಯಾರು ಮದ್ಯಪಾನವನ್ನು ಮಾಡ್ತಾರೋ, ಹೆಂಡವನ್ನು ಕುಡಿತಾರೋ ಅವರಲ್ಲಿ ಕಲಿ ಇರ್ತಾನೆ ಅಂತ. ಮೂರನೆಯದ್ದು ವೇಶ್ಯಾಸ್ತ್ರೀಯರಲ್ಲಿ ಕಲಿ ಇರ್ತಾನೆ. ನಾಲ್ಕನೆಯದ್ದು ಸೂನ ಅಂತ. ಸೂನ ಅಂದರೆ ಎಲ್ಲಿ ಪ್ರಾಣಿ ಹಿಂಸೆ ಎಲ್ಲಾದಿಗಳು ಆಗ್ತಾ ಇರ್ತಾವೋ ಅಲ್ಲಿ ಕಲಿಯ ಸನ್ನಿಧಾನ ವಿಶೇಷವಾಗಿರುತ್ತೆ ಎಂಬುದಾಗಿ ಹೇಳ್ತಾರೆ. ಹೀಗೆ 4 ಸ್ಥಾನಗಳನ್ನು ಆ ಪರೀಕ್ಷಿತ ಮಹಾರಾಜ ಕಲಿಗೆ ಕೊಡ್ತಾನೆ ಅಂತೆ. ನೀನು ಈ 4 ಸ್ಥಳದಲ್ಲಿ ಮಾತ್ರ ಇರಬೇಕು, ಬೇರೆ ಎಲ್ಲೂ ಕೂಡ ವಾಸವಾಗಿರಬಾರ್ದು ಅಂತ ಕಲಿಗೆ ಆಜ್ಞೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಆಜ್ಞೆ ಮಾಡಿದಾಗ ಕಲಿಗೆ ಸಾಕಾಗೋದಿಲ್ಲ ಅಂತೆ, ನನಗೆ ಇನ್ನೊಂದು ಸ್ಥಳ ಬೇಕು ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಪುನಶ್ಚ ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು ಅಂತ ಬಂಗಾರವನ್ನು ಕೊಡ್ತಾನೆ ಅಂತೆ. ಅರ್ಥಾತ್ ಎಲ್ಲಿ ಬಂಗಾರ ಇರುತ್ತೋ ನೀನು ಅಲ್ಲಿ ವಾಸವಾಗಿರಬೇಕು ಅಂತ. ಹಾಗಾದರೆ ಬಂಗಾರ ಇರುವ ಕಡೆ ಎಲ್ಲ ಕಡೆ ಕಲಿ ಇರ್ತಾನೆ ಅಂತ ಕೇಳಿದ್ರೆ ಅದಕ್ಕೆ ಮಧ್ವಾಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ, ವಿಹಿತಾತಿರೇಕೆ ನಸೇವೇತ ಅಂತ. ಅರ್ಥಾತ್ ಎಷ್ಟು ಬಂಗಾರವನ್ನು ಧಾರಣೆ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದನೋ ಅಷ್ಟು ಮಾತ್ರ ಧಾರಣೆ ಮಾಡಬೇಕು, ಅದಕ್ಕಿಂತ ಹೆಚ್ಚು ಧಾರಣೆ ಮಾಡಿದರೆ ಅಲ್ಲಿ ಕಲಿಯ ಸನ್ನಿಧಾನ ಇರುತ್ತೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಕಲಿಯ ನಿಗ್ರಹವನ್ನು ಪರೀಕ್ಷಿತ ಮಹಾರಾಜ ಮಾಡ್ತಾನೆ. ಕೊನೆಗೆ ನಿಗ್ರಹವನ್ನು ಮಾಡಿ ಅನೇಕ ವರ್ಷಗಳಾಯಿತು. ಒಂದು ದಿವಸ ಹೀಗೆ ತಾನು ಭೇಟಿಯಾಗಲಿಕ್ಕೆ ಒಂದು ಕಾಡಿಗೆ ಹೋಗಿರ್ತಾನೆ ಪರೀಕ್ಷಿತ ಮಹಾರಾಜ. ಕಾಡಿಗೆ ಹೋದಾಗ ಹೀಗೆ ಬೇಸಿಗೆಯ ಕಾಲ, ತುಂಬ ನೀರಡಿಕೆಯಾಗುತ್ತೆ. ನೀರಡಿಕೆ ಆದಾಗ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಆ ಆಶ್ರಮ ಯಾರ್ದು ಅಂತಂದರೆ ಶಮೀಕ ಎನ್ನುವಂಥ ಋಷಿಗಳ ಆಶ್ರಮ. ಆ ಶಮೀಕ ಋಷಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ತಪಸ್ಸು ಯಾವ ರೀತಿ ಅಂತಂದರೆ ಸಮಾಧಿ ಅವಸ್ಥೆಯಲ್ಲಿ ತಪಸ್ಸು ಅಂತೆ. ಸಮಾಧಿ ಅವಸ್ಥೆ ಅಂತಂದರೆ ಹೊರಗಡೆ ಏನಾಗ್ತಾ ಇದೆ ಅಂತ ಎಚ್ಚರವೇ ಇಲ್ಲದೇ ಇರುವಂತಹ ಅವಸ್ಥೆಗೆ ಸಮಾಧಿ ಅವಸ್ಥೆ ಎಂಬುದಾಗಿ ಕರೀತಾರೆ. ಕೊನೆಗೆ ಯಾವ ರೀತಿ ಅಂತಂದರೆ ಸಮಾಧಿ ಅವಸ್ಥೆ ಕೆಲವರಿಗೆ ಮೈ ಮೇಲೆ 7-8 ಅಡಿಯಷ್ಟು ಉದ್ದ ಹುತ್ತ ಬೆಳೆದರೂ ಕೂಡ ಅವರಿಗೆ ಅದರ ಎಚ್ಚರವೇ ಇರೋದಿಲ್ಲ. ಕೊನೆಗೆ ನೀರಡಿಕೆ, ಬಾಯಾರಿಕೆ ಯಾವುದರ ಒಂದು ಪರಿವೇ ಇಲ್ಲದೇನೆ, ಹಸಿವೆ ಇಲ್ಲದೆ, ನೀರಡಿಕೆ ಇಲ್ಲದೇನೆ, ನಿದ್ರೆ ಇಲ್ಲದೆ, ಸ್ನಾನ ಇಲ್ಲದೆ ಅನೇಕ ವರ್ಷಗಳ ಕಾಲ ಮಾಡುವಂತಹ ತಪಸ್ಸಿಗೆ ಸಮಾಧಿ ಅವಸ್ಥೆ ಅಂತ ಹೇಳ್ತಾರೆ. ಸಮಾಧಿ ಅಂದರೆ ಇವತ್ತು ನಾವು ಕೇಳೋದು ಸತ್ತ ವ್ಯಕ್ತಿಯ ಸಮಾಧಿಯಲ್ಲಿ ಹಾಕ್ತಾರೆ, ಆ ಶವಕ್ಕೆ ಏನು ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಯಾವ ಎಚ್ಚರವೂ ಇಲ್ಲದಂತೆ ಮಾಡುವಂಥ ತಪಸ್ಸಿಗೆ ಸಮಾಧಿ ಅವಸ್ಥೆ ಅಂತ ಹೇಳ್ತಾರೆ. ಈ ಶಮೀಕ ಋಷಿಗಳು ಆ ರೀತಿಯಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ಪರೀಕ್ಷಿತ ಮಹಾರಾಜ ಒಬ್ಬನೇ ಆಶ್ರಮಕ್ಕೆ ಬಂದ. ಇವರು ತಪಸ್ಸು ಮಾಡ್ತಾ ಇದ್ದಾರೆ, ನನಗೆ ತುಂಬ ನೀರಡಿಕೆಯಾಗಿದೆ, ನೀರು ಕುಡಿ ಅಂತ ಕೇಳ್ತಾನೆ. ಶಮೀಕ ಋಷಿಗಳು ಅದು ಕೇಳಿಸಲೇ ಇಲ್ಲ. ಯಾಕೆಂದರೆ ಅವರಿಗೆ ಹೊರಗಡೆನ ಜಗತ್ತಿನ ಪರಿವೇ ಇಲ್ಲ. 1 ಸಲ ಕೇಳಿದ, 2 ಸಲ ಕೇಳಿದ, 3ನೇ ಸಲ ಕೇಳಿದ. ಕೊನೆಗೆ ಅವನಿಗೆ ಅರ್ಥ ಆಯಿತು, ಈ ಋಷಿ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾನೆ ಅಂತ. ನಾನು 3 ಸಲ ಇಷ್ಟು ಜೋರಾಗಿ ಕೇಳಿದ್ರು ಕೂಡ ಅವನೇನು ಮಾಡ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ, ಸುಮ್ಮನೆ ನಾಟಕಕ್ಕೋಸ್ಕರ ಇವನು ತಪಸ್ಸು ಮಾಡ್ತಾ ಇದ್ದ ಅಂತ ತಿಳಿದುಕೊಂಡು ತಾನೇ ಮಾಡಿದ,
ತಕ್ಷಣದಲ್ಲಿಯೇ ಅಲ್ಲಿ ಒಂದು ಸತ್ತ ಒಂದು ಹಾವು ಬಿದ್ದಿತ್ತು. ಆ ಸತ್ತ ಹಾವನ್ನು ತಾನೇ ಮಾಡಿದ, ನೇರವಾಗಿ ಮುಟ್ಲಿಲ್ಲ, ಯಾಕೆ ಅದು ಸತ್ತ ಹಾವು. ಹಾಗಾಗಿ ತನ್ನ ಒಂದು ಬಾಣದಿಂದಾಗಿ ಆ ಹಾವನ್ನು ಎತ್ತಿ ನೇರವಾಗಿ ಆ ಒಂದು ಋಷಿಗಳ ಕೊರಳಿಗೆ ಹಾಕಿಬಿಡ್ತಾನೆ ಅಂತೆ. ವಿಶೇಷವಾಗಿ ಪುರಾಣಗಳು ಹೇಳುವಂತೆ ನಾಭೇ ರಥಸ್ಥ ಪಿತರಃ ನಾಭೇರೂರ್ಧ್ವಂತು ದೇವತಾ ಅಂತ ಒಬ್ಬ ಯೋಗ್ಯನಾದಂತಹ ಬ್ರಾಹ್ಮಣನ ಶರೀರದಲ್ಲಿ ನಾಭೇ ರಥಸ್ಥ ಪಿತರಃ ಅಂತ ಹೊಕ್ಕಳಿನಿಂದ ಕೆಳಭಾಗದಲ್ಲಿ ಪಿತೃಗಳ ಸನ್ನಿಧಾನ ಇರುತ್ತೆ, ಪಿತೃದೇವತೆಗಳ ಸನ್ನಿಧಾನ ಇರುತ್ತೆ. ಹೊಕ್ಕಳಿನಿಂದ ಮೇಲ್ಭಾಗದಲ್ಲಿ ಯಾವ ಸನ್ನಿಧಾನ ಇರುತ್ತೆ? ದೇವತೆಗಳ ಸನ್ನಿಧಾನ ಇರುತ್ತೆ. ಹಾಗಾಗಿಯೇ ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕೋದು ಯಾಕೆ? ಅಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತ. ಹಾಗಾಗಿ ಹೂವು ಹಾಕಬೇಕಾದಂಥ ಸ್ಥಳದಲ್ಲಿ ಸತ್ತ ಹಾವನ್ನು ಹಾಕಿಬಿಟ್ಟ ಪರೀಕ್ಷಿತ ಮಹಾರಾಜ. ಕೊನೆಗೆ ಹಾವನ್ನು ಹಾಕಿದರೂ ಕೂಡ ಅವನಿಗೆ ಎಚ್ಚರವೇ ಆಗಲಿಲ್ಲ ಶಮೀಕ ಋಷಿಗಳಿಗೆ. ಕೊನೆಗೆ ಪರೀಕ್ಷಿತ ಮಹಾರಾಜ ಏನೋ ಒಂದು ಆಯಿತು ಅಂತ ತಾನು ಹೊರಗಡೆ ಬಂದು ತನ್ನ ರಾಜ್ಯಕ್ಕೆ ವಾಪಸ್ ಹೊರಟು ಹೋದಾಗ ಅವನಿಗೆ ತುಂಬ ಬೇಸರ ಆಗ್ಬಿಡ್ತು. ಮನೆಯನ್ನು ಮುಟ್ತಾ ಇದ್ದಾನೆ, ಮನೆಗಿನ್ನೂ ಹೋಗಿಲ್ಲ, ತುಂಬ ಬೇಸರ, ಮನಸ್ಸಲ್ಲಿ ಏನೋ ಒಂದು ಕಳವಳ ಆಯಿತು. ದೊಡ್ಡ ಋಷಿಗಳು ತಪಸ್ ಮಾಡ್ದಾಗ ಕೂತ್ಕೊಂಡಿದ್ದಾರೆ, ಅವರಿಗೆ ನಾನು ನಮಸ್ಕಾರ ಮಾಡಬೇಕಾಗಿತ್ತು, ನಾನೇ ಮಾಡಿದೆ, ಸತ್ತ ಹಾವನ್ನು ಹಾಕಿಬಿಟ್ಟೆ ಅಂತ ಮನಸ್ಸಿನಲ್ಲಿ ಏನೋ ಒಂದು ಕಳವಳ. ಅದೇ ಕಳವಳದಲ್ಲಿ ಮನೆಗೆ ಹೋಗ್ತಾ ಇದ್ದಾನೆ, ಮನೆಯನ್ನು ಮುಟ್ಟಿಲ್ಲ. ತಕ್ಷಣ ಈ ವಿಚಾರ ಏನಾಯಿತು, ಆ ಒಂದು ಋಷಿಗಳ ಮಗನಾದಂತಹ ಶೃಂಗಿ ಎನ್ನುವಂಥ ಬಾಲಕನಿಗೆ ಗೊತ್ತಾಯಿತು. ಆ ಶೃಂಗಿ ಎನ್ನುವಂಥ ಬಾಲಕ, ಅವನಿಗೂ ಕೂಡ ಕೇವಲ 6 ವರ್ಷ. ಹಿಂದೆ ನಾವು ನಾರದರ ಕಥೆಯನ್ನು ಕೇಳಿದ್ವಿ. ಅವರಿಗೆ 6 ವರ್ಷ, ಆ ಒಂದು ವಯಸ್ಸಿನಲ್ಲಿ ಶ್ರೇಷ್ಠವಾದ ಜ್ಞಾನ ಇತ್ತು. ಈ ಶೃಂಗಿ ಎನ್ನುವಂಥ ಬಾಲಕನಿಗೆ ಭಾರೀ ಗಾಯತ್ರಿ ಮಂತ್ರದ ಜಪದ ಪ್ರಭಾವ ಭಾರೀ ಸಿದ್ಧಿಸಿತ್ತು. ನಿರಂತರವಾಗಿ ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತಾ ಒಳ್ಳೆ ಸಿದ್ಧಿಯನ್ನು ಪಡೆದುಕೊಂಡಿದ್ದ. ಎಲ್ಲೋ ದೂರದಲ್ಲಿ ಆಟ ಆಡ್ತಾ ಇದ್ದ. ತಕ್ಷಣ ಅವನ ಸ್ನೇಹಿತರು ಬಂದು ಹೇಳ್ತಾರೆ, ಶೃಂಗಿ, ನಿನ್ನ ಅಪ್ಪನ ಕೊರಳಿಗೆ ಯಾರೋ ಒಬ್ಬರು ಏನು ಮಾಡಿಬಿಟ್ಟಿದ್ದಾರೆ, ಸತ್ತ ಹಾವನ್ನು ಹಾಕಿಬಿಟ್ಟಿದ್ದಾರೆ ಅಂತ. ಆವಾಗ ಅವರಿಗೆ ಭಾರಿ ಸಿಟ್ಟು ಬರುತ್ತೆ ಅಂತ. 6 ವರ್ಷದ ಬಾಲಕ, ತುಂಬ ಸಿಟ್ಟು ಬರುತ್ತೆ. ಅವನು ಅಂದ್ಕೊಳ್ತಾನೆ, ಏನು ಮಾಡೋದು, ಕಲಿಯುಗದ ಪ್ರಭಾವ. ಕೃಷ್ಣ ಇರುವ ತನಕ ಎಲ್ಲ ರಾಜರು ಕೂಡ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರು. ಯಾವಾಗ ಕೃಷ್ಣ ಈ ಲೋಕವನ್ನು ಬಿಟ್ಟು ಹೋದ್ನೋ ಅವರಿಗೆಲ್ಲರೂ ಕೂಡ ಭಾರಿ ಅಹಂಕಾರ ಬಂದುಬಿಟ್ಟಿದೆ. ಹಾಗಾಗಿ ಇವತ್ತು ನಾನೇ ಎಲ್ಲರ ಪಾಲಿಗೆ ಕೃಷ್ಣನಾಗಿ ಅವರಿಗೆ ಪಾಠ ಕಲಿಸ್ತೇನೆ ಅಂತ ಸಿಟ್ಟಿಗಿದ್ದಂತಹ ಶೃಂಗಿ ತಕ್ಷಣ ಏನು ಮಾಡಿದ, ಆಚಮನವನ್ನು ಮಾಡಿ ಕೈಯಲ್ಲಿ ದರ್ಭೆಯನ್ನು ಹಿಡಿದುಕೊಂಡು ಶಾಪವನ್ನೇ ಕೊಟ್ಟುಬಿಟ್ಟ. ಏನಂತ, ಇತೋ ಲಂಘಿತ ಮರ್ಯಾದಂ ತಕ್ಷಕಮಃ ಸಪ್ತಮೇ ಹನಿ ಧಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ ಅಂತ. ನನ್ನ ತಂದೆಗೆ ಯಾರು ಅವಮಾನವನ್ನು ಮಾಡಿದ್ದಾರೋ ಆ ವ್ಯಕ್ತಿ ಇವತ್ತಿನಿಂದ 7ನೇ ದಿವಸದಲ್ಲಿ ಅವನೇನು ಮಾಡಬೇಕು, ತಕ್ಷಕ ಎನ್ನುವಂಥ ಹಾವಿನಿಂದ ಕಚ್ಚಿಸಿಕೊಂಡು ಸತ್ತು ಹೋಗಬೇಕು ಅಂತ ಶಾಪವನ್ನು ಕೊಟ್ಟು ಬಿಡ್ತಾನೆ. ವಯಸ್ಸಿಷ್ಟು ಅವನಿಗೆ ಕೇವಲ 6 ವರ್ಷ. 6 ವರ್ಷದ ಬಾಲಕ ದೊಡ್ಡ ರಾಜನಿಗೆ, ಪರೀಕ್ಷಿತ ಎನ್ನುವಂಥ ದೊಡ್ಡ ಮಹಾರಾಜನಿಗೆ, ಪಾಂಡವರ ಸಂತಾನಕ್ಕೆ, ಪರಮಾತ್ಮ ರಕ್ಷಣೆ ಮಾಡಿದಂಥ ಜೀವಕ್ಕೆ ಶಾಪವನ್ನು ಕೊಟ್ಟಾಗ ಆ ವ್ಯಕ್ತಿಗೆ ಅದು ತಾಕಿಯೂ ಬಿಡ್ತು. ಕೊನೆಗೆ ತಾನು ಏನು ಮಾಡ್ತಾನೆ, ಅಪ್ಪನನ್ನು ನೋಡಲಿಕ್ಕೆ ಎಂದು ಬರ್ತಾನೆ. ತಂದೆಗೆ ಆವಾಗ ತಪಸ್ಸು ಮುಗ್ದಿರುತ್ತೆ, ಎಚ್ಚರವಾಗಿ ನೋಡ್ತಾರೆ, ಕೊರಳಿನಲ್ಲಿ ಹಾವಿರುತ್ತೆ. ಅವರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹಾವಿನಲ್ಲಿ ಬಿಸಾಕ್ತಾರೆ, ತಾವು ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಮಗ ಬಂದು ಹೇಳ್ತಾನೆ, ಅಪ್ಪ ನಾನು ಈ ರೀತಿಯಾಗಿ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಅಂತೆ. ಆ ರೀತಿಯಾಗಿ ಮಾಡಿದಾಗ ಶಮೀಕ ಋಷಿಗಳು ಭಾರೀ ಬೇಸರ ಆಗಿಬಿಡುತ್ತೆ ಅಂತೆ. ಅವರಿಗೆ ಗೊತ್ತಾಗುತ್ತೆ ಬಂದಂತಹ ವ್ಯಕ್ತಿ ಯಾರು, ಪರೀಕ್ಷಿತ ಮಹಾರಾಜ ಅಂತಂದರೆ ಹಿಂದೆ ಹೇಳಿದಂತೆ ಪಾಂಡವರ ಸಂತಾನ, ಆಗಿನ ಕಾಲದ ಒಬ್ಬ ಶ್ರೇಷ್ಠ ಚಕ್ರವರ್ತಿ ರಾಜ. ಅಂತಹ ಶ್ರೇಷ್ಠ ಚಕ್ರವರ್ತಿಗೆ ಇಂಥ ದೊಡ್ಡ ಶಾಪ ಕೊಟ್ಬಿಟ್ಟಿಲ್ಲ ಅಂತ ಅವನಿಗೆ ತುಂಬ ಬೇಸರ ಆಗುತ್ತೆ. ತಕ್ಷಣ ಅವರೇ ಮಾಡ್ತಾರೆ, ನೀನು ಬೇಗ, ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೀವು ಬೇಗನೆ ಹೋಗಿ ಆ ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿ, ನಿನಗೆ ಈ ರೀತಿಯಾದ ಶಾಪ ಬಂದಿದೆ ಅಂತ ತಿಳಿಸಿ ಅಂತ ತಾನು ಹೋಗಿ ತಿಳಿಸ್ತಾರೆ. ಈ ರೀತಿಯಾಗಿ ಹೇಳಿದಾಗ ಇವನಿಗೆ ವಿಚಾರ ಗೊತ್ತಾಗುತ್ತೆ. ಪರೀಕ್ಷಿತ ಮಹಾರಾಜ ಇನ್ನೂ ಮನೆ ಮುಟ್ಟಿರೋದಿಲ್ಲ. ಆ ಒಂದು ಶಮೀಕ ಋಷಿಗಳ ಶಿಷ್ಯರು ಬಂದು ಹೇಳ್ತಾರೆ, ರಾಜ ನಿನಗೆ ಈ ರೀತಿಯಾಗಿ ಶಾಪ ಬಂದಿದೆ, ಗುರುಗಳ ಮಗ 6 ವರ್ಷದ ಬಾಲಕ ನಿಮಗೆ ಶಾಪ ಕೊಟ್ಟಿದ್ದಾನೆ ಅಂತ. ಸಾಮಾನ್ಯವಾಗಿ ಬೇರೆ ಯಾರ್ಯಾರಾದ್ರೂ ಆಗಿಬಿಟ್ಟಿದ್ರೆ ತುಂಬ ದುಃಖ ಆಗ್ತಾಯಿತ್ತು, ಸಿಟ್ಟು ಬರ್ತಾ ಇತ್ತು. ಆದರೆ ಪರೀಕ್ಷಿತ ಮಹಾರಾಜನಿಗೆ ಯಾವ ರೀತಿಯಂಥ ಸಿಟ್ಟು ಬರಲಿಲ್ಲ, ದುಃಖ ಆಗಲಿಲ್ಲ, ಬೇಸರ ಆಗಲಿ, ಏನೂ ಕೂಡ ಆಗಲಿಲ್ಲ ಅಂತೆ. ಶಾಂತ ರೀತಿಯಾಗಿ ವರ್ತನೆ ಮಾಡಿದ ಅಂತೆ. ಒಂದು ಹಂತದಲ್ಲಿ ಅವನಿಗೆ ಸಂತೋಷ ಆಯಿತು ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಅವನಿಗೆ ಮನಸ್ಸಿನಲ್ಲಿ ಬೇಸರ ಇತ್ತು. ನಾನು ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಅವನು ಹುಡುಕ್ತಾ ಇದ್ದ. ಆದರೆ ನನ್ನ ತಪ್ಪಿಗೆ ಸರಿಯಾದಂಥ ಪ್ರಾಯಶ್ಚಿತ್ತ ಆಗಿದೆ ಎಂಬುದಾಗಿ ಅವನಿಗೆ ಗೊತ್ತಾಯಿತು ಅಂತೆ. ತಕ್ಷಣ ಅವನೇನು ಮಾಡಿದ, ತನ್ನ ಸಮಸ್ತ ರಾಜ್ಯವನ್ನು ತ್ಯಾಗ ಮಾಡಿದ ಅಂತೆ. ಅರ್ಥಾತ್ ತನ್ನ ಮಗನಾದಂತಹ ಜನಮೇಜಯ ರಾಜನಿಗೆ
ತಾನು ಪಟ್ಟವನ್ನು ಕಟ್ಟಿ ತಾನೇ ಮಾಡಿದ, ನೇರವಾಗಿ ಗಂಗಾ ನದಿಯ ತೀರಕ್ಕೆ ಬಂದ. ಆ ಗಂಗಾ ನದಿಯ ತೀರ ಯಾವುದು ಅಂತಂದರೆ ಇವತ್ತು ನಾವು ಹರಿದ್ವಾರದ ಹತ್ತಿರ ಇರುವಂಥ ಶುಕಸ್ಥಳ ಎನ್ನುವಂಥ ಕ್ಷೇತ್ರ. ಆ ಶುಕಸ್ಥಳ ಕ್ಷೇತ್ರಕ್ಕೆ ಬರ್ತಾನೆ. ಶುಕಸ್ಥಳ ಕ್ಷೇತ್ರಕ್ಕೆ ಬಂದ ಆಗಿದ್ದಾಗಲೇ ಇನ್ನೂ ಒಂದು ವಾರ ಸಮಯ ಇದೆ, ಪರಮಾತ್ಮ ಯಾವ ರೀತಿ ಸಾಧನೆ ಮಾಡಿಸ್ತಾನೋ ಮಾಡಿಸಲಿ ಎಂಬುದಾಗಿ ನೇರವಾಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟ. ಕೂತ್ಕೊಂಡಾಗ ಏನಾಯಿತು, ಅಲ್ಲಿಗೆ ಅನೇಕ ಜನ ಋಷಿಗಳ ಸಮಾಗಮವೇ ಆಯಿತು ಎಂಬುದಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಋಷಿಗಳನ್ನಾಗಲಿ ಜ್ಞಾನಿಗಳನ್ನಾಗಲಿ ಕರೆದರೂ ಬರೋದಿಲ್ಲ ಅವ್ರ ನಮ್ಮ ಮನೆಗೆ. ಆದರೆ ಅಲ್ಲಿ ಏನಾಯಿತು, ತತ್ರೋಪಜಗ್ಮುಹು ಭುವನಂ ಪುವಾನಾಹ ಮಹಾನುಭಾವಾ ಮುನಯ ಸಚಿಷ್ಯಾಹ ಅಂತ ಅನೇಕ ಜನ ಋಷಿಮುನಿಗಳೆಲ್ಲರೂ ಕೂಡ ಅಲ್ಲಿಗೆ ಬಂದರು ಅಂತೆ. ಯಾಕೆ ಬಂದರು ಅಂತಂದರೆ ಪರೀಕ್ಷಿತ ಮಹಾರಾಜ ಅಷ್ಟು ಸಾತ್ವಿಕನಾಗಿದ್ದ. ಹಾಗಾಗಿ ಅವನ ಸಾತ್ವಿಕತೆಗೆ ಮನಸೋತಂತಹ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅವನಿಗೆ ಭಾರಿ ಸಂತೋಷ ಆಗಿಬಿಡುತ್ತೆ ಅಂತ, ನನ್ನ ಜೀವನವೇ ಧನ್ಯವಾಗಿ ಹೋಗಿಬಿಡ್ತು, ನನ್ನ ಮರಣ ಕಾಲದಲ್ಲಿ ಇಷ್ಟು ಜನ ಜ್ಞಾನಿಗಳು ಬಂದಿದ್ದೀರಿ, ಹಾಗಾಗಿ ನನ್ನ ಮರಣವೂ ಕೂಡ ಏನಾಗುತ್ತೆ, ಸಾರ್ಥಕವಾಗುತ್ತೆ ಎಂಬುದಾಗಿ ಬಂದಂತಹ ಎಲ್ಲ ಋಷಿಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ, ಪಾದಪೂಜೆಯನ್ನು ಮಾಡ್ತಾನೆ, ಎಲ್ಲ ರೀತಿಯಾದ ಸತ್ಕಾರಗಳನ್ನು ಕೂಡ ಮಾಡ್ತಾನೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ನೀವು ಬಂದಿದ್ದೀರಿ ದ್ವಿಜೋಪಸೃಷ್ಟ ಕೋಕಸ್ತಕ್ಷಕೋವ ದಶತ್ವಲಂ ಗಾಯತ ವಿಷ್ಣುಗಾತಃ ಅಂತ. ಇನ್ನು ನನಗೆ ಯಾವ ಹೆದರಿಕೆಯೂ ಕೂಡ ಇಲ್ಲ, ಯಾವ ತಕ್ಷಕನಾದರೂ ಬರಲಿ, ಯಾರೇ ಬರಲಿ ನನ್ನ ಕಚ್ಚಲಿ, ನೀವು ನಾನು ಸಾಯುವ ತನಕ ಏನು ಮಾಡಿ ಪರಮಾತ್ಮನ ಕಥೆಯನ್ನು ಹೇಳಿ ನನಗೆ ಅಷ್ಟು ಮಾತ್ರ ಸಾಕು ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಆಯಿತು. ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ಇನ್ನೊಬ್ಬ ಋಷಿಗಳು ಅಲ್ಲಿ ಬರ್ತಾರೆ. ಬಂದಂಥವ್ರು ಯಾರು ಅಂದರೆ ಸಾಕ್ಷಾತ್ ಶುಕಾಚಾರ್ಯರು. ತತ್ರೋಪಜಗ್ಮುಹು ಅಂತ ಸಾಕ್ಷಾತ್ ಶುಕಾಚಾರ್ಯರು ಅಲ್ಲಿಗೆ ಬರ್ತಾರೆ. ಶುಕಾಚಾರ್ಯರು ಬಂದಾಗ ಅಲ್ಲಿಗೆ ಎಲ್ಲ ಋಷಿಮುನಿಗಳು ಕೂಡ ಎದ್ದು ನಿಂತುಕೊಳ್ತಾರೆ ಅಂತೆ. ಯಾಕೆ ಅಂತಂದರೆ ಶುಕಾಚಾರ್ಯರು ಯಾರು, ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ ಮಗ, ಆಗಿನ ಕಾಲದ ಅತಿ ದೊಡ್ಡ ಜ್ಞಾನಿಗಳು. ಅವರು ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ. ಯಾಕೆ ಅಂತಂದರೆ ಶುಕಾಚಾರ್ಯರು ಎಲ್ಲಿಯೂ ಕೂಡ ಎಷ್ಟೊತ್ತು ನಿಲ್ತಾ ಇದ್ರು ಅಂತಂದರೆ ಅವರು ಭಿಕ್ಷೆ ಬೇಡಿ ಜೀವನ ಮಾಡುವಂಥ ವ್ಯಕ್ತಿಗಳು, ಯತಿಗಳು. ಅವರು ಒಂದು ಮನೆ ಹತ್ರ ಹೋಗ್ತಾ ಇದ್ರು, ಭಿಕ್ಷೆ ಬೇಡಿ ಅಂತ ಕೇಳ್ತಾ ಇದ್ರು. ಎಷ್ಟೊತ್ತು ಕೇಳ್ತಾ ಇದ್ರು ಅಂತಂದರೆ ಸ ಗೋದೋಹನ ಮಾತ್ರಂ ಹಿ ಅಂತ, ಅರ್ಥಾತ್ ಒಂದು ಆಕಳಿನ ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರಿಬೇಕು. ಒಂದು ಸಲ ಕರೀಲಿಕ್ಕೆ ಎಷ್ಟೊತ್ತು ಬೇಕು, ಒಂದು 3-4 ಸೆಕೆಂಡ್ ಸಾಕು. ಅಷ್ಟು ಹೊತ್ತು ಮಾತ್ರ ಮನೆ ಮುಂದೆ ಇರ್ತಾ ಇದ್ರು ಅಂತೆ. ಮನೆಯೊಳಗಡೆ ಜಾಸ್ತಿ ಹೊತ್ತು ಇರ್ತಾ ಇರಲಿಲ್ಲ. ಒಂದ್ಸಲ ಭಿಕ್ಷೆ ಯಾಕೆ ಅಂತ ಕೇಳ್ತಾ ಇದ್ರು, 2 ಸೆಕೆಂಡ್ ನಿಲ್ತಾ ಇದ್ರು, ಹಾಕಿದ್ರೆ ಉಂಟಿಲ್ಲದೆ ಹೋದರೆ ಮತ್ತೆ ಮುಂದಿನ ಮನೆಗೆ ಅಂತ. ಹೀಗೆ ಸ ಗೋದೋಹನ ಮಾತ್ರಂ ಹಿ, ಒಂದು ಆಕಳಿನ ಕೆಚ್ಚಲಿಗೆ ಒಂದು ಸಲ ಕರೆಯುವಷ್ಟು ಮಾತ್ರ ಇರ್ತಾ ಇದ್ರು. ಅಂತಹ ಶುಕಾಚಾರ್ಯರು ಇವತ್ತು ಇಲ್ಲಿ ಬಂದು ಇದ್ದಾರೆ ಅಂದರೆ ಇದು ಭಾರಿ ಆಶ್ಚರ್ಯ ಅಂತ ಅವರಿಗೆಲ್ಲರೂ ಕೂಡ ತುಂಬ ವಿಶೇಷ ಆಶ್ಚರ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಶುಕಾಚಾರ್ಯರಿಗೆ ಉತ್ತಮವಾದಂಥ ಎತ್ತರದ ಆಸನ, ಉಳಿದ ಋಷಿಗಳಿಗಿಂತಲೂ ಕೂಡ ಎತ್ತರವಾದಂಥ ಆಸನವನ್ನು ಕೊಟ್ಟು ಅದರಲ್ಲಿ ಅವರನ್ನು ಕುಳ್ಳಿರಿಸಿ ತಾವು ಯಾವ ಪರೀಕ್ಷಿತ ಮಹಾರಾಜ ಪ್ರಾರ್ಥನೆಯನ್ನು ಮಾಡ್ತಾನೆ, ಯತ್ ಶ್ರೋತವ್ಯಂ ಮತೋಜಾಪ್ಯಂ ಯತ್ ಕರ್ತವ್ಯಂ ರಭಿಸ್ಸದ ಸ್ಮರ್ತವ್ಯಂ ಭಜನೀಯಮ್ಮ ಗುರುಹಿ ಯದ್ವಾ ವಿಪರ್ಯಂ ಅಂತ. ಸ್ವಾಮಿಗಳೇ, ಮರಣ ಆಸನ್ನವಾದಂತಹ ವ್ಯಕ್ತಿ, ಅರ್ಥಾತ್ ಯಾರಿಗೆ ಮರಣ ಎಂಬುದು ಹತ್ತಿರ ಬಂದಿರುತ್ತೋ ಅಂತಹ ವ್ಯಕ್ತಿ ಏನನ್ನ ಕೇಳಬೇಕು, ಏನನ್ನ ಹೇಳಬೇಕು ಎಲ್ಲವನ್ನು ಕೂಡ ನನಗೆ ಉಪದೇಶ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪರೀಕ್ಷಿತ ಮಹಾರಾಜರು ಹೇಳ್ತಾರೆ, ಪರೀಕ್ಷಿತ, ಕೇಳಬೇಕಾದಂತಹ ವಿಷಯಗಳು, ಹೇಳಬೇಕಾದಂಥ ವಿಷಯಗಳು ಸಾವಿರಾರು ಇದ್ದಾವೆ. ಹಾಗಾಗಿ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಎಂಬುದಾಗಿ ಇದೇ ಸಾವಿರಾರು ವಿಚಾರಗಳಿದ್ದಾವೆ ಎಂಬುದಾಗಿ ಹೇಳ್ತಾರೆ ಅಂತೆ. ಹಾಗಾಗಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಚ್ಚೇಚ್ಯತ ಭಯಂ ಅಂತ. ಆದರೆ ನಿನಗೆ ಸಮಯ ಜಾಸ್ತಿ ಇಲ್ಲ, ಇರೋದೆಷ್ಟು ಕೇವಲ 1 ವಾರಗಳ ಕಾಲ. ಹಾಗಾಗಿ ನನಗೆ ವಿಶೇಷವಾಗಿ ಪರಮಾತ್ಮನ ಕಥೆಗಳನ್ನು ಹೇಳ್ತಾ ಹೋಗ್ತೇನೆ. ಆ ಮೂಲಕ ನೀನು ನಿನ್ನ ಸಾಧನೆಯನ್ನು ಮಾಡಿಕೊಂಡು ಉತ್ತಮವಾದಂತಹ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾಗು ಎಂಬುದಾಗಿ ಹೇಳ್ತಾರೆ ಅಂತೆ. ಆವಾಗ ಪರೀಕ್ಷೆನಿಗೆ ಒಂದು ಡೌಟ್ ಬರುತ್ತೆ ಅಂತೆ, ನೀನೇನೋ ಸಾಧನೆ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಆದರೆ ನನಗಿರುವುದು ಎಷ್ಟು ಸಂದರ್ಭ, ಕೇವಲ 1 ವಾರ ಮಾತ್ರ. ಆ ವಾರದಿಂದ ನಾನು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಅವರಿಗೆ ಸಂಶಯ ಬರುತ್ತೆ. ಆವಾಗ ಆ ಶುಕಾಚಾರ್ಯ ಹೇಳ್ತಾರೆ, ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ ಅಂತ ಹೇಳ್ತಾರೆ. ಅರ್ಥಾತ್ ನೋಡಪ್ಪ ಪರೀಕ್ಷಿತ, ನಿನಗೆ ಆಲೋಚನೆ ಚಿಂತೆ ಆಗ್ತಾ ಇದೆ. ಏನಂತ, ನನಗೆ 1 ವಾರ ಮಾತ್ರ ಟೈಮ್ ಇದೆ ಅಂತ. ಆದರೆ ಹಿಂದೆ ಒಬ್ಬ ರಾಜ ಇದ್ದ, ಖಟ್ವಾಂಗ ಎನ್ನುವಂತಹ ರಾಜ. ಅವನು ರಾಮಚಂದ್ರ ದೇವರಿಗಿಂತ 4 ತಲೆಮಾರು ಹಿಂದಿನಂತಹ ವ್ಯಕ್ತಿ, ರಾಮರಿಗಿಂತ 4 ತಲೆಮಾರು ಹಿಂದಿನಂತಹ ವ್ಯಕ್ತಿ, ಚಂದ್ರವಂಶದ ಸೂರ್ಯವಂಶದ ರಾಜ.
ಅವನು ಅತ್ಯಂತ ಪರಾಕ್ರಮಿಯಾದಂತಹ ರಾಜ. ಅವನಿಗೆ ಒಂದು ವಿಶೇಷ ಸಾಮರ್ಥ್ಯ ಇತ್ತು. ಏನು ಅಂತಂದರೆ ರಥವನ್ನು ಓಡಿಸುವಂಥ ಸಾಮರ್ಥ್ಯ. ರಥವನ್ನು ಓಡಿಸುವಂಥ ಸಾಮರ್ಥ್ಯ ಅಂತಂದರೆ ರಥವನ್ನು ಮೇಲ್ಮುಖವಾಗಿ ಓಡಿಸುವಂಥ ಸಾಮರ್ಥ್ಯ ಇತ್ತು. ಆ ರೀತಿಯಾಗಿ ರಥವನ್ನು ಓಡಿಸ್ತಾ ಅವನೇನು ಮಾಡ್ತಾ ಇದ್ದ, ದೇವಲೋಕಕ್ಕೆ ಹೋಗ್ತಾ ಇದ್ದ. ದೇವಲೋಕಕ್ಕೆ ಹೋಗಿ ದೇವತೆಗಳೊಟ್ಟಿಗೆ ಸೇರಿಕೊಂಡು ದೈತ್ಯರೊಟ್ಟಿಗೆ ಯುದ್ಧವನ್ನು ಮಾಡಿ ದೈತ್ಯರನ್ನು ಸಂಹಾರ ಮಾಡ್ತಾ ಇದ್ದ. ಅಷ್ಟು ಪರಾಕ್ರಮಶಾಲಿಯಾದಂತಹ ರಾಜ. ಒಂದು ದಿವಸ ಹೀಗೆ ಯುದ್ಧ ಮಾಡಲಿಕ್ಕೆ ಅಂತ ಹೋಗಿರ್ತಾನೆ. ಯುದ್ಧ ಮಾಡಿದಾಗ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತೆ. ಸಂಹಾರ ಮಾಡಿದಾಗ ದೇವತೆಗಳಿಗೆ ಭಾರಿ ಸಂತೋಷ ಆಗಿಬಿಡುತ್ತೆ. ಕೊನೆಗೆ ಖಟ್ವಾಂಗ, ನಮಗೆ ಭಾರಿ ಸಂತೋಷ ಆಗಿದೆ, ನಿಮ್ಗೆ ಏನು ವರ ಬೇಕೋ ಕೇಳು ಅಂತ ಹೇಳ್ತಾರೆ ಅಂತೆ. ಆವಾಗ ಖಟ್ವಾಂಗ ಹೇಳ್ತಾನೆ, ನನಗೆ ಎಲ್ಲವೂ ಕೂಡ ಇದೆ, ನನಗೇನು ಬೇಕಾಗಿಲ್ಲ, ನನಗೆ ಒಂದೇ ಒಂದು ಕುತೂಹಲ ಇದೆ ಅಂತ ಹೇಳ್ತಾನೆ. ಏನು? ನನ್ನ ಆಯಸ್ಸಿನ ಎಷ್ಟು ದಿನ ಉಳಿದಿದೆ ಹೇಳಿ, ಅದೇ ನನಗೆ ದೊಡ್ಡ ಒಂದು ವರ ಅಂತ ಹೇಳ್ತಾರೆ. ದೇವತೆಗಳು ನೋಡ್ತಾರೆ, ಅವನ ಆಯಸ್ಸು ಕೇವಲ 48 ನಿಮಿಷ ಮಾತ್ರ ಉಳಿದಿರುತ್ತೆ, ಒಂದು ಮುಹೂರ್ತ ಮಾತ್ರ ಉಳಿದಿರುತ್ತೆ. ಅವರಿಗೆ ತುಂಬ ಬೇಸರ ಆಗ್ಬಿಡುತ್ತೆ, ಇವನೇನು ಮಾಡ್ತಾನೆ ಏನೋ ಒಂದು ಮುಹೂರ್ತದಲ್ಲಿ ಅಂತ. ಕೊನೆಗೆ ಅವನಿಗೆ ಹೇಳ್ತಾರೆ, ನೋಡಪ್ಪ ಖಟ್ವಾಂಗ, ನಿನ್ನ ಆಯಸ್ಸು ಇನ್ನು ಕೇವಲ 48 ನಿಮಿಷ ಮಾತ್ರ ಉಳಿದಿದೆ ಅಂತ. ಖಟ್ವಾಂಗ ಜಾಸ್ತಿ ವಿಚಾರ ಮಾಡೋದಿಲ್ಲ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ದೇವತೆಗಳಿಗೆ. ತಕ್ಷಣದಲ್ಲಿ ತಾನೇ ಮಾಡ್ತಾನೆ, ತನ್ನ ಲೋಕಕ್ಕೆ ಬರ್ತಾನೆ. ಯುದ್ಧದಲ್ಲಿ ದೇವಲೋಕದಲ್ಲಿ ತುಂಬ ವೇಗದಿಂದಾಗಿ ತನ್ನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ತಾನೇ ಮಾಡ್ತಾನೆ, ತನ್ನ ಸಮಗ್ರವಾದಂತಹ ಆಸ್ತಿಯನ್ನು ಕೂಡ ದಾನ ಮಾಡ್ತಾನೆ ಅಂತೆ. ದಾನವನ್ನು ಮಾಡಿ ಕೊನೆಗೆ ತಾನು ಆತುರ ಸನ್ಯಾಸನ ಸ್ವೀಕಾರ ಮಾಡ್ತಾನೆ ಅಂತ. ಆತುರ ಸನ್ಯಾಸ ಅಂದರೆ ಫಾಸ್ಟಾಗಿ ಸನ್ಯಾಸ ಸ್ವೀಕಾರ ಮಾಡೋದು. ಸನ್ಯಾಸ ಸ್ವೀಕಾರವನ್ನು ಮಾಡಿ ಧ್ಯಾನವನ್ನು ಮಾಡಿ ಕೊನೆಗೆ ತನ್ನ ಧ್ಯಾನದ ಮೂಲಕ ಶರೀರವನ್ನು ತ್ಯಾಗ ಮಾಡಿ ತಾನೇ ಮಾಡ್ತಾನೆ, ಪರಮಾತ್ಮನ ಲೋಕವನ್ನು ಹೊಂದುತ್ತಾನೆ ಎಂದು ಶುಕಾಚಾರ್ಯ ಹೇಳ್ತಾರೆ. ಹಾಗಾಗಿ ಖಟ್ವಾಂಗರಾಜನಿಗೆ ಇದ್ದದ್ದೆಷ್ಟು? ಕೇವಲ 48 ನಿಮಿಷ ಮಾತ್ರ. ಅಷ್ಟರಲ್ಲಿಯೇ ಸಾಧನೆ ಮಾಡಿದ ಪರಮಾತ್ಮನ ಲೋಕವನ್ನು ಪಡೆದುಕೊಂಡ. ನಿನಗಿರುವುದು 1 ವಾರಗಳ ಕಾಲ ಸಮಯ ಇದೆ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ, ನಿನ್ನ ಉದ್ಧಾರ ಆಗಿಯೇ ಆಗುತ್ತೆ ಎಂಬುದಾಗಿ ಆ ಒಂದು ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯ ಧೈರ್ಯವನ್ನು ಕೊಡ್ತಾರೆ. ಈ ರೀತಿಯಾಗಿ ಹೇಳಿದಾಗ ಪರೀಕ್ಷಿತ ಮಹಾರಾಜನಿಗೆ ಧೈರ್ಯ ಬಂದು ತಾನು ಭಾಗವತದ ಶ್ರವಣಕ್ಕೆ ಸಿದ್ಧನಾಗಿ 1 ವಾರಗಳ ಕಾಲ ಭಾಗವತವನ್ನು ಶ್ರವಣ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಒಂದು ಉಪದೇಶಗಳನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಮೊದಲ ಉಪದೇಶ, ಮನುಷ್ಯನಾದಂಥವನು, ಸಾಧಕನಾದಂಥವನು ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಧ್ಯಾನ ಅಂದರೆ ಏನು ಅಂತ ಹೇಳಿದಾದ್ರೆ ಒಟ್ಟು 2 ರೀತಿಯಾದ ಧ್ಯಾನ ಇದೆ ಅಂತ ಹೇಳ್ತಾರೆ. 2 ರೀತಿಯಾದ ಧ್ಯಾನ ಅಂತಂದರೆ ಒಂದು ಸ್ಥೂಲ ರೂಪದ ಉಪಾಸನೆ, ಇನ್ನೊಂದು ಸೂಕ್ಷ್ಮ ರೂಪದ ಉಪಾಸನೆ ಅಂತ. ಸೂಕ್ಷ್ಮ ರೂಪದ ಉಪಾಸನೆ ಅಂತಂದರೆ ನಮ್ಮ ಹೃದಯದ ಒಳಗಡೆ ಪರಮಾತ್ಮನನ್ನು ಕಾಣಬೇಕು ಅಂತ, ಅರ್ಥಾತ್ ಬಿಂಬರೂಪಿಯಾದಂಥ ಪರಮಾತ್ಮನನ್ನು ಕಾಣಬೇಕು. ನಾವೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬ, ನಮ್ಮ ಒಳಗಡೆ ಬಿಂಬರೂಪಿಯಾದಂಥ ಪರಮಾತ್ಮ ಇದ್ದಾನೆ, ಅವನನ್ನು ಕಾಣುವುದೇನೆ ಸೂಕ್ಷ್ಮ ರೂಪದ ಉಪಾಸನೆ ಅಂತ. ಇನ್ನೊಂದು ಸ್ಥೂಲ ರೂಪದ ಉಪಾಸನೆ ಅಂತ. ಸ್ಥೂಲ ರೂಪದ ಉಪಾಸನೆ ಅಂದರೆ ಸ್ಥೂಲ ಅಂದರೆ ದೊಡ್ಡದು ಅಂತ, ಪರಮಾತ್ಮನ ದೊಡ್ಡ ರೂಪದ ಉಪಾಸನೆ, ಇದನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದನ್ನು ಯಾವ ರೀತಿ ಅಂತ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಸ್ಥೂಲ ರೂಪ ಅಂತಂದರೆ ಮೊದಲಾಗಿ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲ ಕಡೆ ಅಂತಂದರೆ ಸಮಗ್ರ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅರ್ಥಾತ್ ಪರಮಾತ್ಮನ ಕಾಲು ಎಲ್ಲಿದೆ? ಪಾತಾಳಲೋಕದಲ್ಲಿ ಇದೆ. ಪರಮಾತ್ಮನ ತಲೆ ಎಲ್ಲಿದೆ? ಬ್ರಹ್ಮಲೋಕದಲ್ಲಿ ಇದೆ. ಹೀಗೆ 14 ಲೋಕಗಳದ್ದು ಕೂಡ ಒಂದೊಂದು ಸ್ಥಾನದಲ್ಲಿ ಪರಮಾತ್ಮನ ಅವಯವದಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಇದು ಸ್ಥೂಲ ರೂಪದ ಉಪಾಸನೆ. ಆದರೆ ಈ ಸ್ಥೂಲ ರೂಪದ ಉಪಾಸನೆಯನ್ನು ಪ್ರಾರಂಭದಲ್ಲಿಯೇ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮಗೆ ಮೊದಲು 14 ಲೋಕಗಳ ಪರಿಚಯ ಇರಬೇಕು. ಪರಿಚಯ ಇದ್ದಾಗ ಏನಾಗುತ್ತೆ, ಆ ಸ್ಥೂಲ ರೂಪದ ಉಪಾಸನೆ ಮಾಡಲಿಕ್ಕಾಗುತ್ತೆ. ಆದರೆ ನಮಗೆ ನಮ್ಮ ಭೂಮಿಯ ಪರಿಚಯವೇ ಸರಿಯಾಗಿ ಇಲ್ಲ. ಹಾಗಾಗಿ 14 ಲೋಕಗಳ ಪರಿಚಯ ಅದು ದೂರತೋಪಾಸ್ತ. ಹಾಗಾಗಿ ಮೊದಲು ಏನು ಮಾಡಬೇಕು? ಸ್ಥೂಲ ರೂಪದ ಉಪಾಸನೆ ಮಾಡಬೇಕು. ಸ್ಥೂಲ ರೂಪ ಉಪಾಸನೆ ಅಂದರೆ ಈ ಸ್ಥೂಲ ಅಲ್ಲ, ನಮ್ಮ ಕಣ್ಣಿಗೆ ಕಾಣುವಂಥ ಚಿಕ್ಕ ಚಿಕ್ಕ ಪ್ರತಿಮೆಗಳಲ್ಲಿ ಪರಮಾತ್ಮ ಉಪಾಸನೆಯನ್ನು ಮಾಡಬೇಕು ಅಂತ. ಹಾಗಾಗಿ ನಮ್ಮ ಕಣ್ಣ ಮುಂದೆ ಇರುವಂಥ ಕೃಷ್ಣನ ಪ್ರತಿಮೆ, ವೇದವ್ಯಾಸ ಪ್ರತಿಮೆ, ಧನ್ವಂತರಿ ಪ್ರತಿಮೆ, ಅವುಗಳಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಆ ರೀತಿಯಾಗಿ ಮಾಡ್ತಾ ಮಾಡ್ತಾ ಮುಂದೆ ಮಧ್ವಾಚಾರ್ಯರು ನಮಗೆ ಪ್ರಾರಂಭದಲ್ಲಿ ಹೇಳಿದ್ದಾರೆ ದ್ವಾದಶ ಸ್ತೋತ್ರದಲ್ಲಿ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರ ಪತಿಮಾದ್ಯಾದಿ ವರದೇಶ ವರಪ್ರದಂ ಅಂತ ಅಲ್ಲಿ ಹೇಳ್ತಾ, ನಮಾಮಿ ನಿಖಿಲಾದೀಶ ಕಿರೀಟ ಘೃಷ್ಟಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇ ಪಾದಪಂಕಜಂ ಅಂತ. ಮೊದಲು ಪರಮಾತ್ಮನ ಪಾದವನ್ನು ಉಪಾಸನೆ ಮಾಡಬೇಕು ಅಂತ ಒಟ್ಟು ಪರಮಾತ್ಮನ ಎಲ್ಲ ಅವಯವಗಳ ಉಪಾಸನೆ ಹೇಳಿದ್ದಾರೆ. ಹೀಗೆ ಆ ಪರಮಾತ್ಮನ ಎಲ್ಲ ಅವಯವಗಳನ್ನು ಕೂಡ ಉಪಾಸನೆ ಮಾಡ್ತಾ 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 ಕೊನೆಗೆ ಪರಮಾತ್ಮನ ಸಮಗ್ರವಾದಂಥ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡಿ ಆ ಮೂಲಕ ನಮ್ಮ ಒಳಗಡೆ ಇರುವಂಥ ಸೂಕ್ಷ್ಮ ರೂಪದ ಉಪಾಸನೆ ಮಾಡಬೇಕು ಅಂತ
ಇದು ಕೇವಲ ಒಂದು ಜನ್ಮಕ್ಕೆ ಸಾಧನೆಯಾಗುವಂಥ ವಿಚಾರ ಅಲ್ಲ, ಅನೇಕ ಜನ್ಮಗಳ ಸಾಧನೆಯಿಂದಾಗಿ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಯತದೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹಿ ಅಘಂ ಲಯಂ ಆಶು ವ್ರಜತಿ ಅಂತ ಆಚಾರ್ಯರು ಹೇಳುವಂತೆ ಇದರಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ. ಪ್ರಯತ್ನ ಮಾಡಿದರೆ ಸಾಕು, ಪರಮಾತ್ಮ ನಮ್ಮನ್ನು ಕೈ ಹಿಡಿದುಕೊಂಡು ಮುಂದೆ ಕರ್ಕೊಂಡು ಹೋಗ್ತಾನೆ. ಪ್ರಯತ್ನವನ್ನೇ ಮಾಡದೆ ಹೋದರೆ ಏನಾಗುತ್ತೆ, ಪರಮಾತ್ಮ ನಮ್ಮನ್ನು ಮುಂದೆ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆ, ಯಥಾಹಿ ಏಕೇನ ಚಕ್ರೇಣ ನರತಸ್ಯ ಗತಿರ್ಭವೇತ್ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ ಅಂತ. ಒಂದು ಕಾರ್ಯ ನಡೀಬೇಕು ಅಂದರೆ ಪ್ರಧಾನವಾಗಿ ಎರಡು ಬೇಕು ಅಂತ. ಒಂದು ಪುರುಷನ ಪ್ರಯತ್ನ ಇರಬೇಕು, ಇನ್ನೊಂದು ಪರಮಾತ್ಮ ಅನುಗ್ರಹ ಇರಬೇಕು. ಎರಡೂ ಇದ್ದರೆ ಮಾತ್ರ ಆ ಕಾರ್ಯ ಆಗುತ್ತೆ. ಅದರಲ್ಲಿ ನಾನು ಏನು ಪ್ರಯತ್ನವನ್ನೇ ಮಾಡೋದಿಲ್ಲ, ಪರಮಾತ್ಮ ಅನುಗ್ರಹ ಮಾಡಲಿ ಅಂತಲೇ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಅಂತೆ. ಪರಮಾತ್ಮ ಯಾವಾಗ ಅನುಗ್ರಹ ಮಾಡ್ತಾನೆ, ನಾವು ಪ್ರಯತ್ನ ಮಾಡಿದಾಗ, ಒಂದು ಹೆಜ್ಜೆಯನ್ನು ಇಟ್ಟಾಗ ಪರಮಾತ್ಮ ನಮಗೆ ಕೈಯನ್ನು ಹಿಡಿದುಕೊಂಡು ಮುನ್ನಡೆಸ್ತಾನೆ. ನಾವು ಪ್ರಯತ್ನವನ್ನೇ ಮಾಡದೆ ಹೋದರೆ ಪರಮಾತ್ಮ ನಮ್ಮನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಕೆಲಸ ಆಗಲಿ ಆ ರೀತಿಯಾಗಿ ಮಾಡಬೇಕು. ಅದರಲ್ಲೂ ಕೂಡ ಧ್ಯಾನಾದಿಗಳನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಒಂದು ಚಿಂತನೆಗೆ ಅನುಸಾರವಾಗಿ ಧ್ಯಾನವನ್ನು ಮಾಡಿದಾಗ ಪರಮಾತ್ಮ ನಮ್ಮ ಕೈಯನ್ನು ಹಿಡಿದುಕೊಂಡು ಮುನ್ನಡೆಸ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಧ್ಯಾನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾಗ ಅವನಿಗೇನಾಗುತ್ತೆ, ವಿಶೇಷವಾದಂಥ ಜ್ಞಾನ ಬರುತ್ತೆ. ಆ ಜ್ಞಾನದಿಂದಾಗಿ ಏನಾಗುತ್ತೆ, ವಿಶೇಷವಾದಂತಹ ವೈರಾಗ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವೈರಾಗ್ಯ ಅಂದರೆ ಏನು, ಆ ವೈರಾಗ್ಯ ಇರುವಂತಹ ಜ್ಞಾನಿಗಳು ಹೇಗಿರ್ತಾರೆ ಅಂತ ತಿಳಿಸ್ತಾ ಹೋಗ್ತಾರೆ. ಸತ್ಯಾಂ ಶಿತೋಕಿಂ ಕಶಿಪೋ ಪ್ರಯಾಸೈಹಿ ಅಂತ. ಅವರಿಗೆ ಮಲಗಲಿಕ್ಕೆ ಹಾಸಿಗೆ ಬೇಡ ಅಂತೆ. ಮತ್ತೇನು ಬೇಕು, ಸತ್ಯಾಂಶ, ದೊಡ್ಡ ಭೂಮಿ ಇದೆ, ಬಂಡೆಕಲ್ಲಿದೆ, ಮಣ್ಣಿದೆ, ಹಾಗಾಗಿ ಅದರ ಮೇಲೆ ಮಲಗಿ ಬಿಡ್ತಾರೆ. ಅವರಿಗೆ ಹಾಸಿಗೆಯೇ ಬೇಕಿಲ್ಲ. ಇನ್ನು ದಿಂಬು ಬೇಕು. ದಿಂಬು ಯಾವುದು ಅಂತಂದರೆ ಬಾಹವು ಸ್ವಸಿದ್ಧೆ ಉಪಬರ್ಹಣೈಕ್ಕಿಂ ಅಂತ. ಅವರಿಗೆ ಕೈಗಳೇ ಇನ್ನು ತಲೆದಿಂಬಿದ್ದಂತೆ. ಇನ್ನು ನೀರು ಕುಡಿಲಿಕ್ಕೆ ಏನಾದರೂ ಪಾತ್ರೆಗಳು ಬೇಕು, ಲೋಟ ಬೇಕು. ಅವ್ರಿಗೆ ಲೋಟ ಬೇಕಾ ಅಂತಂದರೆ ಸತ್ಯಂಜಲೋಕಿಂ ಪುರು ಪರ್ಣಪಾತ್ರೈಹಿ ಅಂತ. ಅವರಿಗೆ ಬೊಗಸೆಯಿಂದ ನೀರು ಕುಡಿದು ಬಿಡ್ತಾರೆ ಅಂತೆ. ಯಾವ ಪಾತ್ರೆಯ ಅಪೇಕ್ಷೆಯೂ ಕೂಡ ಇಲ್ಲ. ಒಟ್ಟಿನಲ್ಲಿ ಜಗತ್ತಿನ ಯಾವ ಅಪೇಕ್ಷೆಯೂ ಕೂಡ ಇಲ್ಲದೇನೆ ಪರಮಾತ್ಮ ಕೊಟ್ಟಿದ್ದರಿಂದಾಗಿ ತೃಪ್ತಿಯನ್ನು ಪಟ್ಟುಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳು ಅವರು ಅತ್ಯಂತ ಶ್ರೇಷ್ಠವಾದಂತಹ ವಿರಾಗಿಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ವಿಶೇಷವಾದಂಥ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನದಿಂದಾಗಿ ಜ್ಞಾನದಿಂದಾಗಿ ವೈರಾಗ್ಯ, ಆ ವೈರಾಗ್ಯದಿಂದಾಗಿ ಭಕ್ತಿ, ಆ ಭಕ್ತಿಯ ಮೂಲಕ ಪರಮಾತ್ಮನ ಬಿಂಬರೂಪಿಯಾದಂಥ ಪರಮಾತ್ಮನ ಪ್ರತ್ಯಕ್ಷ ಆಗುತ್ತೆ. ಆ ಮೂಲಕ ಪರಮಾತ್ಮನ ಉಪಾಸನೆ, ಆ ಮೂಲಕ ಮೋಕ್ಷ ಅಂತ. ಒಟ್ಟಿನಲ್ಲಿ ಧ್ಯಾನ ಎಂಬುದು ಪರಮಾತ್ಮನನ್ನು ಕಾಣಲಿಕ್ಕಿರುವಂಥ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಾಧ್ಯಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಧ್ಯಾನ ಮಾಡಬೇಕು, ಆದರೆ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ ತಕ್ಷಣ ನಮಗೆ ಪರಮಾತ್ಮ ನಮಗೆ ಕಾಣಿಸೋದಿಲ್ಲ. ಯಾಕೆಂತಂದರೆ ಒಂದು ಹಾಲನ್ನು ನಾವು ಕಾಯಿಸಬೇಕು ಅಂದರೆ ಮೊದಲೇನಾಗಿರಬೇಕು, ಪಾತ್ರೆ ಶುದ್ಧವಾಗಿರಬೇಕು. ಪಾತ್ರೆಯಲ್ಲಿ ಸ್ವಲ್ಪ ಕೊಳೆಯಿದ್ರೆ ಏನಾಗ್ಬಿಡುತ್ತೆ, ಹಾಲೆಲ್ಲ ಒಡೆದು ಹೋಗಿಬಿಡುತ್ತೆ. ಆ ರೀತಿಯಾಗಿ ಪರಮಾತ್ಮನು ಕೂಡ ತುಂಬ ಶುದ್ಧನಾದಂತಹ ವ್ಯಕ್ತಿ. ಹಾಲು ಎಷ್ಟು ಶುದ್ಧವೋ ಅದಕ್ಕಿಂತಲೂ ಶುದ್ಧನಾದಂಥ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪಾತ್ರೆಯಲ್ಲಿ ಒಂದಿನ ಸ್ವಲ್ಪ ಹೊಲಸಿದ್ರೆ ಹಾಲು ಒಡೆದೋಗ್ಬಿಡುವಂತೆ ನಮ್ಮ ಮನಸ್ಸಿನಲ್ಲಿ ಕೂಡ ಏನಾದರೂ ಒಂದಿಷ್ಟು ಕೊಳೆ ಇದ್ರೆ ಏನಾಗ್ಬಿಡುತ್ತೆ, ಪರಮಾತ್ಮ ವಾಪಸ್ ಹೋಗಿಬಿಡ್ತಾನೆ. ಹಾಗಾಗಿ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತಂದರೆ ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಹೇಗೆ ಅಂತಂದರೆ ಮತ್ತೆ ಶ್ರವಣ, ನಿರಂತರವಾಗಿ ಭಾಗವತದ ಶ್ರವಣಾದಿಗಳಿಂದಾಗಿ ಏನಾಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ. ಮನಸ್ಸು ಶುದ್ಧ ಆದಾಗ ಏನಾಗುತ್ತೆ, ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಬಂದು ಕೂತ್ಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಈ ಒಂದು ಬ್ರಹ್ಮದೇವರು ತಾವೇನು ಮಾಡ್ತಾರೆ, ದ್ವಿತೀಯ ಸ್ಕಂದದಲ್ಲಿ ಸುಮಾರು 25 ಪರಮಾತ್ಮನ ಅವತಾರಗಳ ಸಂಕ್ಷಿಪ್ತ ಚಿಂತನೆಯನ್ನು ತಿಳಿಸ್ತಾ ಹೋಗ್ತಾರೆ. ಯಾಕೆ ತಿಳಿಸ್ತಾರೆ ಅಂತಂದರೆ, ಒಂದು ಮುಂದೆ ಪರಮಾತ್ಮನ ಅವತಾರಗಳ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ವಿಸ್ತಾರವಾಗಿ ಕೇಳಬೇಕು ಅಂತ ಅನಿಸುತ್ತೆ ಅಂತಂದರೆ, ಒಂದು ವಿಷಯದ ಬಗ್ಗೆ ಸ್ವಲ್ಪ ಗೊತ್ತಾದಾಗ ಏನಾಗುತ್ತೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಇನ್ನಷ್ಟು ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಮೊದಲು ಪರಮಾತ್ಮನ ಅವತಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಮತ್ತೆ ಮುಂದೆ ವಿಸ್ತಾರವಾಗಿ ತಿಳಿಸಬೇಕು ಅಂತ ಬ್ರಹ್ಮದೇವರು ಪ್ರಾರಂಭದಲ್ಲಿ ಸಂಕ್ಷಿಪ್ತವಾಗಿ ಪರಮಾತ್ಮನ ಅವತಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಮೊದಲನೆಯದಾಗಿ ಪರಮಾತ್ಮನ ವರಾಹ ಅವತಾರ, ಯಜ್ಞರೂಪಿಯಾದಂತಹ ಯಜ್ಞ ವರಾಹ ಎಂಬುದಾಗಿ ಪ್ರಸಿದ್ಧನಾದಂತಹ ಪರಮಾತ್ಮ ತಾನು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದಂತಹ ರೂಪ ಅದು ಯಜ್ಞ ವರಾಹ ರೂಪ. ಅದಾದ ಮೇಲೆ ಪರಮಾತ್ಮನ ಯಜ್ಞ ಎನ್ನುವಂಥ ಇನ್ನೊಂದು ರೂಪ, ಸ್ವಯಂಭುವ ಮನುವಿನ ಮೊಮ್ಮಗನಾಗಿ ಈಶಾವಾಸ್ಯೋಪನಿಷತ್ತನ್ನು ಜಗತ್ತಿಗೆ ಕೊಟ್ಟಂತಹ ರೂಪ ಅದು ಯಜ್ಞ ರೂಪ. ಮತ್ತು ಕಪಿಲ ರೂಪಿಯಾಗಿ ಪರಮಾತ್ಮ ತಾನೇ ಮಾಡಿದ ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಗಳಲ್ಲಿ ಅವತಾರವನ್ನು ಮಾಡಿ ತಾಯಿಗೆ ಉದ್ಧಾರವನ್ನು ಮಾಡಿ
ಅವಳನ್ನು ಮೋಕ್ಷಕ್ಕೆ ಕಳಿಸಿದಂತಹ ಪರಮಾತ್ಮ ಇನ್ನೊಂದು ರೂಪ, ಅದು ಕಪಿಲ ರೂಪ. ಅದಾದ ಮೇಲೆ ದತ್ತಾತ್ರೇಯ ರೂಪ. ದತ್ತಾತ್ರೇಯ ರೂಪ ಅಂತಂದರೆ ಅತ್ರಿ ಮತ್ತು ಅನಸೂಯ ಅಂತ ಇಬ್ಬರು ದಂಪತಿಗಳು, ಅವರಿಬ್ಬರ ತಪಸ್ಸಿಗೆ ಮೆಚ್ಚಿ ಏನಾಯಿತು, ತ್ರಿಮೂರ್ತಿಗಳು ಅವರಲ್ಲಿ ಅವತಾರವನ್ನು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಶಿವ ರುದ್ರದೇವರು ದೂರ್ವಾಸರಾಗಿ ಅವತಾರವನ್ನು ಮಾಡ್ತಾರೆ. ಇನ್ನು ಬ್ರಹ್ಮದೇವರು ತಮ್ಮ ಅಂಶವನ್ನು ಚಂದ್ರನಲ್ಲಿ ಇಟ್ಟು ಚಂದ್ರನಾಗಿ ಅವತಾರ ಮಾಡ್ತಾರೆ. ಯಾಕೆಂತಂದರೆ ಬ್ರಹ್ಮದೇವರಿಗೆ ಭೂಮಿಯ ಮೇಲೆ ಅವತಾರ ಅನ್ನೋದಿಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಅಂತ ಬ್ರಹ್ಮದೇವರಿಗೆ ಅವತಾರ ಅನ್ನೋದು ಭೂಮಿಯ ಮೇಲೆ ಇಲ್ಲ. ಹಾಗಾಗಿ ತಾವು ನೇರವಾಗಿ ಅವತಾರವನ್ನು ಮಾಡದೇನೆ ಚಂದ್ರನಲ್ಲಿ ತನ್ನ ಆವೇಶವನ್ನು ಇಟ್ಟಲ್ಲಿ ಅವತಾರವನ್ನು ಮಾಡ್ತಾರೆ. ಹೀಗೆ ಶಿವ ದೂರ್ವಾಸರಾಗಿ ಅವತಾರ ಮಾಡಿದ, ಬ್ರಹ್ಮದೇವರು ತಮ್ಮ ಅಂಶವನ್ನು ಇಟ್ಟು ಚಂದ್ರನಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಪರಮಾತ್ಮ ದತ್ತನಾಗಿ ಅವತಾರ ಮಾಡಿದ, ದತ್ತ ಎನ್ನುವ ಹೆಸರಿಂದಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಪರಮಾತ್ಮ ಇನ್ನೊಂದು ವಿಷ್ಣು ಅಂತ ಅವತಾರ ಮಾಡಿದ. ಅದಾದ ಮೇಲೆ ನರನಾರಾಯಣ ಅವತಾರ. ಅದಾದ ಮೇಲೆ ವಾಸುದೇವಾವತಾರ. ವಾಸುದೇವಾವತಾರ ಅಂತಂದರೆ ಯಾವ ಧ್ರುವನನ್ನು ಉದ್ಧಾರ ಮಾಡಲಿಕ್ಕೆ ಆದಂತಹ ಅವತಾರ ವಾಸುದೇವಾವತಾರ. ಆಮೇಲೆ ಪೃಥುವಿನ ಅವತಾರ, ಆಮೇಲೆ ವೃಷಭನಾಮಕನಾದಂಥ ಪರಮಾತ್ಮನ ಅವತಾರ, ಆಮೇಲೆ ಹಯಗ್ರೀವ ಅವತಾರ. ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ತಾನು ಇವತ್ತು ಬದರಿ ಕ್ಷೇತ್ರದ ಹತ್ತಿರ ಇರುವಂಥ ವಸುಧಾರ ಎನ್ನುವಂತಹ ಕ್ಷೇತ್ರ, ಅಲ್ಲಿ ತಾನು ಅವತಾರವನ್ನು ಮಾಡಿ ವೇದಗಳನ್ನು ಕೊಟ್ಟಂತಹ ರೂಪ, ಅದು ಹಯಗ್ರೀವ ರೂಪ. ಅದಾದ ಮೇಲೆ ಮತ್ಸ್ಯ ರೂಪ, ಅದಾದ ಮೇಲೆ ಕೂರ್ಮ ರೂಪ, ಅದಾದ ಮೇಲೆ ನರಸಿಂಹ ರೂಪ, ಅದಾದ ಮೇಲೆ ಗಜೇಂದ್ರ ಅವತಾರ, ಆಮೇಲೆ ವಾಮನ ಅವತಾರ, ಆಮೇಲೆ ಐತರೇಯ ಅವತಾರ, ರಾಜರಾಜೇಶ್ವರ ಎನ್ನುವಂಥ ಅವತಾರ. ಕ್ಷತ್ರಿಯರಲ್ಲಿ ರಾಜರಾಜೇಶ್ವರ ಎನ್ನುವಂಥ ರೂಪದಿಂದಾಗಿ ಪರಮಾತ್ಮ ಇದ್ದು ಅನುಗ್ರಹವನ್ನು ಮಾಡ್ತಾನೆ ಅಂತ. ಅದಾದ ಮೇಲೆ ಧನ್ವಂತರಿ ಅವತಾರ. ಧನ್ವಂತರಿ ಅವತಾರ ಅದಾದದ್ದು ವಿಶೇಷವಾಗಿ ದೇವತೆಗಳಿಗೆ ಅಮೃತವನ್ನು ಕೊಡಲಿಕ್ಕೆ ಅಂತ. ಎಲ್ಲ ದೇವತೆಗಳು ಮತ್ತು ದೈತ್ಯರು ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡ್ತಾ ಇರ್ತಾರೆ. ಸಮುದ್ರ ಮಥನವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ದೇವತೆಗಳಿಗೆ ಅಮೃತವನ್ನು ಮೇಲಕ್ಕೆ ತಂದು ಕೊಟ್ಟಂತಹ ಪರಮಾತ್ಮನ ದಿವ್ಯವಾದಂತಹ ರೂಪ ಧನ್ವಂತರಿ ರೂಪ. ಧನ್ವ ಅಂತಂದರೆ ರೋಗಗಳು, ದೋಷಗಳು, ಅವುಗಳನ್ನು ನಮ್ಮನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಧನ್ವಂತರಿ ಎಂಬುದಾಗಿ ಹೆಸರು. ಈ ರೀತಿಯಾಗಿ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನ ಅವತಾರ ಆಗುತ್ತೆ. ಅದಾದ ಮೇಲೆ ಪರಶುರಾಮ ಅವತಾರ. ಪರಶುರಾಮ ಅವತಾರ ಅದು ಸುಮಾರು 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಸಮಗ್ರ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದಂತಹ ಪರಮಾತ್ಮನ ಅದ್ಭುತವಾದಂತಹ ರೂಪ ಅದು ಪರಶುರಾಮ ರೂಪ. ತನ್ನ ತಾಯಿಯನ್ನೇ ಕೊಂದು ಮತ್ತೆ ತನ್ನ ತಾಯಿಯನ್ನು ಬದುಕಿಸಿದಂತಹ ರೂಪ ಅದು ಪರಶುರಾಮ ರೂಪ. ಅದಾದ ಮೇಲೆ ಪ್ರಸಿದ್ಧವಾದಂಥ ಪರಮಾತ್ಮನ ಇನ್ನೊಂದು ಅವತಾರ ರಾಮ ಅವತಾರ. ರಾಮನಾಗಿ ಪರಮಾತ್ಮ ಒಬ್ಬ ಮನುಷ್ಯ ಯಾವ ರೀತಿಯ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ ತನ್ನ ನಡೆನುಡಿಗಳ ಮೂಲಕ ತಿಳಿಸಿಕೊಟ್ಟಂತಹ ರೂಪ ರಾಮರೂಪ. ಅದಾದ ಮೇಲೆ ಪರಮಾತ್ಮನ ಪ್ರಸಿದ್ಧವಾದಂಥ ಕೃಷ್ಣ ರೂಪ. ಆಮೇಲೆ ವೇದವ್ಯಾಸ ರೂಪ. ವೇದವ್ಯಾಸರಾಗಿ ಪರಮಾತ್ಮ ಅವತಾರವನ್ನು ಮಾಡಿ ವೇದಗಳ ವಿಭಾಗವನ್ನು ಮಾಡಿದರು. ಮಹಾಭಾರತ, 18 ಪುರಾಣ, ಬ್ರಹ್ಮಸೂತ್ರ ಹೀಗೆ ಎಲ್ಲವನ್ನು ಕೂಡ ರಚನೆ ಮಾಡಿ ತಾವು ಜ್ಞಾನವನ್ನು ಜಗತ್ತಿಗೆ ಕೊಟ್ಟಂತಹ ರೂಪ ಅದು ವೇದವ್ಯಾಸ ರೂಪ. ಅದಾದ ಮೇಲೆ ಬುದ್ಧಾವತಾರ ಅಂತ. ಬುದ್ಧಾವತಾರ ಇದು ಮೋಹಕ ಅವತಾರ, ಅರ್ಥಾತ್ ಮೋಹವನ್ನು ಉಂಟು ಮಾಡುವಂಥ ಅವತಾರ ಅದು ಬುದ್ಧಾವತಾರ. ಅದಾದ ಮೇಲೆ ಕಲಿಯುಗದ ಕೊನೆಗೆ ಆಗುವಂತಹ ಅವತಾರ ಕಲ್ಕಿ ಅವತಾರ. ಈ ರೀತಿಯಾಗಿ 25 ಅವತಾರಗಳ ಬಗ್ಗೆ ನಮಗೆ ವೇದವ್ಯಾಸ ದೇವರು ಸಂಕ್ಷಿಪ್ತವಾಗಿ 2ನೇ ಸ್ಕಂದದಲ್ಲಿ ತಿಳಿಸಿಕೊಡ್ತಾರೆ. ಇದರಲ್ಲಿ ಒಟ್ಟು 3 ರೀತಿಯಾದಂತಹ ಅವತಾರಗಳು ಅಂತ ವಿಭಾಗವನ್ನು ಮಾಡ್ತಾರೆ. ಕೆಲವು ಅವತಾರ ಜ್ಞಾನಾವತಾರ. ಉದಾಹರಣೆಗೆ ವೇದವ್ಯಾಸ ಅವತಾರ ಇದೆ. ವೇದವ್ಯಾಸ ಅವತಾರ ಮಾಡಿದ್ದೇನು ಬರೀ ಜ್ಞಾನದ ಉಪದೇಶ ಮಾತ್ರ, ಅಲ್ಲಿ ಯಾವ ದುಷ್ಟರ ಸಂಹಾರ ಯುದ್ಧ ಗಿದ್ದ ಯಾವುದು ಕೂಡ ಇಲ್ಲ. ಇನ್ನು ಕೆಲವೊಂದು ಅವತಾರಗಳು ಅದು ಬಲಾವತಾರ, ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಆದಂತಹ ಅವತಾರ. ಈ ನರಸಿಂಹಾವತಾರ ಮತ್ತು ಪರಶುರಾಮಾವತಾರ ಇವೆಲ್ಲವೂ ಕೂಡ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಆದಂತಹ ಅವತಾರ. ಇನ್ನೂ ಕೆಲವು ಅವತಾರ ಜ್ಞಾನ ಕಾರ್ಯ ಮತ್ತು ಬಲ ಕಾರ್ಯ ಎರಡೂ ಕೂಡ ಆದಂತಹ ಅವತಾರ. ಅದ್ಯಾವುದು ಅಂತಂದರೆ ಒಂದು ರಾಮಾವತಾರ ಮತ್ತು ಕೃಷ್ಣಾವತಾರ. ರಾಮರೂಪದಲ್ಲಿ ಪರಮಾತ್ಮ ದುಷ್ಟರ ಸಂಹಾರವನ್ನು ಕೂಡ ಮಾಡ್ತಾನೆ, ಸಜ್ಜನರಿಗೆ ಉಪದೇಶವನ್ನು ಮಾಡ್ತಾನೆ. ಇನ್ನು ಶ್ರೀಕೃಷ್ಣ ಪರಮಾತ್ಮನು ಕೂಡ ಅನೇಕ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಭಗವದ್ಗೀತೆ, ಉದ್ಧವ ಗೀತೆ ಮುಂತಾದಂಥ ಅನೇಕ ಗೀತೆಗಳನ್ನು ಕೂಡ ಉಪದೇಶ ಮಾಡ್ತಾನೆ. ಒಟ್ಟಿನಲ್ಲಿ ಪರಮಾತ್ಮನ ಅವತಾರಗಳನ್ನು 3 ರೀತಿಯ ವಿಭಾಗ ಮಾಡಬಹುದು ಅಂತ ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ಪರಮಾತ್ಮನ ವಿಚಾರವನ್ನು ತಿಳಿಸಿ ಇಂತಹ ಪರಮಾತ್ಮನ ಬಗ್ಗೆ ಯಾರು ಸರಿಯಾಗಿ ತಿಳಿದುಕೊಳ್ತಾರೋ ಅವರೇ ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಮೋಕ್ಷವನ್ನು ಪಡಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ದ್ವಿತೀಯ ಸ್ಕಂದದಲ್ಲಿ ಪರಮಾತ್ಮನ 25 ಅವತಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಂಡು
ಮುಂದೆ ಆ ಪರಮಾತ್ಮನ ಚಿಂತನೆಯ ಮೂಲಕ ಮೋಕ್ಷವನ್ನು ಪಡೆಯುವಂತಹ ಒಂದು ಮಾರ್ಗದ ಬಗ್ಗೆ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಪ್ರಾರಂಭವಾಗುವುದೇನೆ ಮೂರನೇ ಸ್ಕಂದದಲ್ಲಿ ಸೃಷ್ಟಿಯ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಸೃಷ್ಟಿಯ ಬಗ್ಗೆ ತಿಳಿಸ್ತಾ ಆ ಒಂದು ಸಂದರ್ಭದಲ್ಲಿ ಅನೇಕ ಜನರನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರು ಮುಂದೆ ಕರ್ದಮ ಪ್ರಜಾಪತಿಗಳು ಎನ್ನುವಂಥ ಒಬ್ಬ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾರೆ. ಪ್ರಜಾಪತಿ ಅಂತಂದರೆ ಎಲ್ಲ ಪ್ರಜೆಗಳಿಗೂ ಕೂಡ ಒಡೆಯರು ಅಂತ. ಆ ಕರ್ದಮ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಅವರಿಗೆ ಹೇಳ್ತಾರೆ ಅಂತೆ, ನೀವು ಮುಂದೆ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಎಂಬುದಾಗಿ ಹೇಳ್ತಾರೆ. ಆವಾಗ ಆ ಕರ್ದಮ ಪ್ರಜಾಪತಿಗಳು ಸುಮಾರು 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಅಂತೆ. 10,000 ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಅವರೇನು ಮಾಡ್ತಾರೆ, ನೀನು ಒಬ್ಬ ಉತ್ತಮವಾದ ಕನ್ಯೆಯನ್ನು ಮದುವೆಯಾಗು ಎಂಬುದಾಗಿ ಅವರಿಗೆ ಹೇಳಿ ತಾವು ಹೋಗಿಬಿಡ್ತಾರೆ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಉತ್ತಮ ಕನ್ಯೆ ಯಾರು ಅಂತ ಹುಡುಕ್ತಾ ಇರ್ತಾರೆ. ಕರ್ದಮರು ಒಬ್ಬ ಋಷಿ ಜೀವನವನ್ನು ಮಾಡ್ತಾ ಇರ್ತಾರೆ. ಆವಾಗ ಒಂದು ದಿವಸ ಏನಾಯಿತು, ಒಂದು ದಿವಸ ಅವರ ಆಶ್ರಮಕ್ಕೆ 3 ಜನ ಬರ್ತಾರೆ ಅಂತೆ. ಯಾರು ಅಂತಂದರೆ ಸ್ವಯಂಭುವ ಮನುಗಳು ಮತ್ತು ಶತರೂಪಾದೇವಿ ಮತ್ತು ಅವರ ಮಗಳಾದಂಥ ದೇವಹೂತಿ ಅಂತ. ಅರ್ಥಾತ್ ಸ್ವಯಂಭುವ ಮತ್ತು ಶತರೂಪಾದೇವಿ ಅಂತ ಅವರಿಬ್ಬರು ಕೂಡ ಗಂಡ ಹೆಂಡತಿಯರು. ಅವರ ಮಗಳು ದೇವಹೂತಿ ಅಂತ ಒಬ್ಬ ದೊಡ್ಡ ರಾಜಕುಮಾರಿ. ಅವಳೇ ಮಾಡ್ತಾಳೆ, ಮನಸ್ಸಿನಲ್ಲಿ ವಿಚಿತ್ರವಾದಂಥ ಒಂದು ಆಸೆ ಉಂಟಾಗುತ್ತೆ. ನನಗೆ ಈ ಯಾವ ರಾಣಿಯ ಒಂದು ಭೋಗಗಳು ಬೇಡ, ನಾನು ಕರ್ದಮ ಪ್ರಜಾಪತಿಗಳನ್ನು ಋಷಿಗಳನ್ನು ಮದುವೆಯಾಗಿ ಜೀವನ ಮಾಡ್ತೇನೆ ಅಂತ ಹೇಳ್ತಾರೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಸ್ವಯಂಭೂಮನುಗಳು ಮತ್ತು ದೇವಹೂತಿ ದೇವಿ ತಮ್ಮ ಮಗಳನ್ನು ಕರೆದುಕೊಂಡು ಆ ಕರ್ದಮ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಕರ್ದಮರೇ, ನನ್ನ ಮಗಳು ಒಂದು ಹಠವನ್ನು ಹಿಡಿದಿದ್ದಾಳೆ, ನಿಮ್ಮನ್ನೇ ಮದುವೆ ಆಗ್ತೀನಿ ಎಂಬುದಾಗಿ ಹಿಡಿದುಕೊಂಡಿದ್ದಾಳೆ, ಹಾಗಾಗಿ ದಯವಿಟ್ಟು ಅವಳನ್ನು ಮದುವೆಯಾಗಿ ಅವಳಿಗೆ ಅನುಗ್ರಹವನ್ನು ಮಾಡಿ ಅಂತ ಹೇಳ್ತಾರೆ ಅಂತೆ. ಆವಾಗ ಯಾವ ಕರ್ದಮ ಪ್ರಜಾಪತಿಗಳು ಸರಿ ಅಂತ ಅವಳನ್ನು ಸ್ವೀಕಾರ ಮಾಡ್ತಾರೆ. ಆವಾಗ ಏನಾಗಿತ್ತು, ಕರ್ದಮ ಪ್ರಜಾಪತಿಗಳು ನಿರಂತರವಾಗಿ ತಪಸ್ಸನ್ನು ಮಾಡಿ ಅವರ ದೇಹದಲ್ಲಿ ಮಾಂಸ ಅನ್ನೋದೇ ಇರಲಿಲ್ಲ ಅಂತೆ. ಬರೀ ಎಲುಬಿ ಇದ್ದಂತಹ ಒಂದು ಶರೀರ, ಅತ್ಯಂತ ತೆಳ್ಳಗಿನ ಶರೀರ ಇವರ ಶರೀರ. ಆದರೆ ಈ ಒಂದು ದೇವಹೂತಿಯ ಶರೀರ ಉತ್ತಮವಾದಂಥ ಮಹಾರಾಣಿ ರಾಜಕುಮಾರಿ, ಒಳ್ಳೆ ಯೋಗ್ಯವಾದಂಥ ಶರೀರ. ಇಷ್ಟಿದ್ದರೂ ಕೂಡ ಅವಳು ಒಪ್ಕೊಳ್ಳಂತೆ, ಮದುವೆ ಆಗೇ ಆಗ್ತೀನಿ ಅಂತ. ಈ ರೀತಿಯಾಗಿ ಮದುವೆ ಆಗ್ತಾರೆ. ಈ ರೀತಿಯಾಗಿ ಮದುವೆ ಆದಾಗ ಮುಂದೆ ಇವರಿಬ್ಬರ ದಾಂಪತ್ಯದಲ್ಲಿ ಬಂದಂತಹ ವ್ಯಕ್ತಿಯೇ ಕಪಿಲ ರೂಪಿಯಾದಂತಹ ಪರಮಾತ್ಮ. ಹೀಗೆ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ದಂಪತಿಗಳ ಮಗನಾಗಿ ಸಾಕ್ಷಾತ್ ಪರಮಾತ್ಮನೇನೆ ಮಗನಾಗಿ ಅವತಾರ ಮಾಡಿದ ಕಪಿಲನಾಮಕನಾಗಿ, ಹೀಗೆ ಕಪಿಲನಾಮಕನಾಗಿ ಮದುವೆ ಅವತಾರ ಮಾಡಿದ. ಮತ್ತೆ ಅನೇಕ ರೀತಿಯಾದಂತಹ ಸೇವೆಯನ್ನು ಮಾಡ್ತಾಳೆ. ಈ ರೀತಿಯಾಗಿ ಸೇವೆಯನ್ನು ಮಾಡಿದಾಗ ಕರ್ದಮ ಪ್ರಜಾಪತಿಗಳಿಗೆ ಭಾರಿ ಸಂತೋಷ ಆಗಿಬಿಡ್ತು ಅಂತೆ. ಎಷ್ಟು ದೊಡ್ಡ ರಾಜಕುಮಾರಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ನನ್ನ ಹತ್ರ ಬಂದು ಈ ಋಷಿಯ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಹಾಗಾಗಿ ನಾನು ನಿನಗೆ ಇಲ್ಲಿ ತನಕ ಏನನ್ನು ಕೂಡ ಕೊಟ್ಟಿಲ್ಲ, ನಿನಗೇನು ಬೇಕು ಕೇಳೋ, ನಾನು ನಿನಗೆ ಅದನ್ನು ಕೊಡ್ತೇನೆ ಅಂತ ಅವ್ರಿಗೆ ಹೇಳ್ತಾರೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಅವರೇನು ಮಾಡ್ತಾರೆ, ಒಂದು ವಿಶಿಷ್ಟವಾದಂತಹ ಸರ್ವಕಾಮಧುಗಂ ದಿವ್ಯಂ ಸರ್ವರತ್ನ ಸಮನ್ವಿತಂ ಸರ್ವಕಾಲ ಸುಖಾವಹಂ ನಾನಾ ವಸ್ತ್ರೈ ವಿರಾಜಿತಂ ಅನ್ನೋ ದಿವ್ಯವಾದಂತಹ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡ್ತಾರೆ. ಅರ್ಥಾತ್ ಭೋಗ ಪ್ರಪಂಚ, ಅದರಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇರೋದಿಲ್ಲ ಅಂತೆ. ಎಲ್ಲ ರೀತಿಯಾದಂಥ ಭೋಗಗಳಿರುವಂತಹ, ವಿಮಾನ ಮುಂತಾದಂತಹ ಉತ್ತಮ ಭೋಗಗಳಿರುವಂತಹ ದಿವ್ಯವಾದಂತಹ ಒಂದು ತಾಣವನ್ನು ನಿರ್ಮಾಣ ಮಾಡ್ತಾರೆ. ಕೊನೆಗೆ ಏನಾಯಿತು, 9 ಶರೀರ ಅಂತೆ. ಅರ್ಥಾತ್ ದೇವಹೂತಿಗೆ 9 ಶರೀರ, ಕರ್ದಮ ಪ್ರಜಾಪತಿಗಳಿಗೆ 9 ಶರೀರ. ಹೀಗೆ ಇಬ್ಬರು ಕೂಡ 9 ಶರೀರಗಳನ್ನು ಸ್ವೀಕಾರ ಮಾಡಿ ಅದರ ಮೂಲಕ 9 ಮಕ್ಕಳನ್ನು ಪಡೀತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ 9 ಹೆಣ್ಣು ಮಕ್ಕಳನ್ನು ಪಡೀತಾರೆ. ಹೆಣ್ಣು ಮಕ್ಕಳನ್ನು ಪಡೆದು ಕೊನೆಗೆ ಇನ್ನೊಬ್ಬ ಗಂಡು ಮಗ ಹುಡ್ತಾರೆ, ಅದೇ ಕಪಿಲ ರೂಪಿಯಾದಂತಹ ಪರಮಾತ್ಮ. ಈ ರೀತಿಯಾಗಿ ಕಪಿಲ ರೂಪಿಯಾದಂತಹ ಪರಮಾತ್ಮ ತಾನು ಮಗನಾಗಿ ಹುಡ್ತಾನೆ. ಕೊನೆಗೆ ಆ 9 ಜನ ಹೆಣ್ಣು ಮಕ್ಕಳನ್ನು ಕೂಡ ಬ್ರಹ್ಮದೇವರು ಹೇಳ್ತಾರೆ ಅಂತೆ, ನೀನು ಕ್ರಮವಾಗಿ ಅವರನ್ನು ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಭೃಗು, ದಕ್ಷ ಎನ್ನುವಂತಹ ಋಷಿಗಳಿಗೆ ಕೊಟ್ಟು ಮದುವೆ ಮಾಡುವಂಥ ಕರ್ದಮ ಪ್ರಜಾಪತಿಗಳಿಗೆ ಆಜ್ಞೆ ಮಾಡ್ತಾರೆ. ಅದೇ ರೀತಿ ಕರ್ದಮ ಪ್ರಜಾಪತಿಗಳು ಕೂಡ ತಮ್ಮ 9 ಜನ ಹೆಣ್ಣು ಮಕ್ಕಳನ್ನ 9 ಜನ ಋಷಿಮುನಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತೆ. ಮದುವೆ ಮಾಡಿ ಕೊಟ್ಟು ಕೊನೆಗೆ ಅವರಿಗೆ ಈ ಭೋಗ ಸಾಕು ಅಂತ ಅನಿಸುತ್ತೆ, ಇಷ್ಟು ವರ್ಷಗಳ ಕಾಲ ಭೋಗ ಮಾಡಿದ್ದೇನೆ, ನನಗಿನ್ನು ಈ ಭೋಗ ಸಾಕು ಅಂತ ತಾವೇನು ಮಾಡ್ತಾರೆ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ, ಇನ್ನು ಮುಂದೆ ನನಗೆ ಈ ಸಂಸಾರ ಬೇಕಾಗಿಲ್ಲ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಹೋಗಿಬಿಡ್ತೇನೆ ಅಂತ ತಮ್ಮ ಹೆಂಡತಿಯಾದ ದೇವಹೂತಿ ಹತ್ರ ಹೇಳ್ತಾರೆ ಅಂತೆ. ಆವಾಗ ಆ ಕರ್ದಮರು ಹೇಳ್ತಾರೆ, ದೇವಹೂತಿ ಹೇಳ್ತಾಳೆ,
ನೀವು ಹೋಗಿಬಿಟ್ರೆ ನನ್ನ ಗತಿ ಏನು ಅಂತ ಹೇಳ್ತಾರೆ ಅಂತೆ. ಆವಾಗ ಅವ್ರು ಹೇಳ್ತಾರೆ, ನಿನ್ನ ಮಗನಾದಂತಹ ಕಪಿಲ ಇದ್ದಾನೆ, ಇನ್ನು ಮುಂದೆ ನಿನ್ನ ರಕ್ಷಣೆ ಜವಾಬ್ದಾರಿ ಯಾರದ್ದು? ಕಪಿಲನದ್ದು ಎಂಬುದಾಗಿ ಹೇಳಿ ತಾವು ತಪಸ್ಸನ್ನು ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ವಿಶೇಷವಾದಂತಹ ಒಂದು ಉಪದೇಶಗಳನ್ನು ಮಾಡಿ ಅವಳಿಗೆ ಉದ್ಧಾರವನ್ನು ಮಾಡ್ತಾನೆ ಅಂತೆ. ಅದಕ್ಕೆ ಮೊದಲು ಕೇಳುವಂಥ ಪ್ರಶ್ನೆ, ನಮ್ಮ ಎಲ್ಲ ರೀತಿಯಾದಂಥ ದುಃಖಕ್ಕೆ ಕಾರಣ ಯಾವುದು ಎಂಬುದಾಗಿ ಕೇಳ್ತಾರೆ ಅಂತೆ. ಯಾರು ಕೇಳ್ತಾರೆ? ದೇವಹೂತಿ ಕೇಳ್ತಾಳೆ. ಆವಾಗ ಪರಮಾತ್ಮ ಹೇಳುವಂತಹ ಮಾತು, ಚೇತಃಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಅಂತ. ನಮ್ಮ ಎಲ್ಲ ವಿಧವಾದಂಥ ಸುಖಕ್ಕೆ ಮತ್ತು ದುಃಖಕ್ಕೆ ಕಾರಣ ಯಾವುದು ಅಂದರೆ ನಮ್ಮ ಮನಸ್ಸೇ ಕಾರಣ ಎಂಬುದಾಗಿ ಹೇಳ್ತಾರೆ. ಯಾವ ರೀತಿ ಅಂತಂದರೆ, ಒಂದು ಬೀಗದ ಬೀಗ ಇರುತ್ತೆ, ಅದನ್ನು ತೆಗಿಲಿಕ್ಕೆ ಏನು ಬೇಕು? ಒಂದು ಬೀಗದ ಕೈ ಬೇಕು. ತೆಗಿಲಿಕ್ಕೂ ಅದೇ ಬೇಕು, ಲಾಕ್ ಮಾಡಲಿಕ್ಕೂ ಅದೇ ಬೇಕು. ಅದನ್ನು ಈ ಕಡೆ ಮಾಡಿದರೆ ಲಾಕ್ ಆಗುತ್ತೆ, ಈ ಕಡೆ ಮಾಡಿದರೆ ಓಪನ್ ಆಗುತ್ತೆ. ಹಾಗೆ ಅದಕ್ಕೆ ತೆಗಿಲಿಕ್ಕೊಂದು ಹಾಕ್ಲಿಕ್ಕೊಂದು ಅಂತ ಇರೋದಿಲ್ಲ. ಹಾಗೆ ನಮ್ಮ ಸುಖಕ್ಕೂ ಯಾವುದು ಕಾರಣ? ನಮ್ಮ ಮನಸ್ಸೇ ಕಾರಣ. ನಮ್ಮ ದುಃಖಕ್ಕೂ ಕೂಡ ಮನಸ್ಸೇ ಕಾರಣ ಅಂತ. ನಮ್ಮ ಮನಸ್ಸು ಯಾವುದರ ಕಡೆಗೆ ಹೋಗುತ್ತೋ, ಒಳ್ಳೆಯ ವಿಷಯಗಳ ಕಡೆ ಹೋದರೆ ಸುಖ ಆಗುತ್ತೆ, ಕೆಟ್ಟ ವಿಷಯಗಳ ಕಡೆ ಹೋದರೆ ದುಃಖ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸೇ ಪ್ರಧಾನವಾದಂಥ ಕಾರಣ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಅಂತ. ಹಾಗಾಗಿ ನಮ್ಮ ಮನಸ್ಸನ್ನು ಅತ್ಯಂತ ಶುದ್ಧವಾಗಿ ಇಟ್ಕೊಂಡಿರಬೇಕು. ಆ ರೀತಿಯಾಗಿ ಮನಸ್ಸು ಶುದ್ಧ ಇದ್ದಾಗ ಏನಾಗುತ್ತೆ? ಎಲ್ಲ ರೀತಿಯಾದಂತಹ ಸಾಧನೆ ಆಗುತ್ತೆ. ಮನಸ್ಸು ಶುದ್ಧ ಇಲ್ಲದೆ ಹೋದರೆ ಏನಾಗುತ್ತೆ? ಯಾವ ರೀತಿಯಾದಂಥ ಸುಖಗಳು ಕೂಡ ನಮ್ಮ ಕಡೆಗೆ ಬರದೇನೆ ನಿರಂತರವಾಗಿ ದುಃಖಗಳೇ ನಮಗೆ ಬರ್ತಾ ಇರುತ್ತೆ ಎಂಬುದಾಗಿ ಆ ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡ್ತಾನೆ. ಹಾಗಾದರೆ ಇದನ್ನು ಕಳೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ, ಪ್ರಧಾನವಾಗಿ ಮಾಡಬೇಕಾದದ್ದು ಸಜ್ಜನರ ಸಮಾಗಮ ಅಂತ ವಿಷ್ಣುತೀರ್ಥರು ಕೂಡ ಮಹತ್ ಸಮಾಗಮ ಪ್ರಕರಣ ಎಂಬುದಾಗಿ ಭಾಗವತ ಸಾರೋದ್ಧಾರದಲ್ಲಿ ಹೇಳ್ತಾರೆ. ಅಲ್ಲಿ ನಮ್ಮ ಎಲ್ಲ ರೀತಿಯಾದಂಥ ದುಃಖಗಳು ಕೂಡ ಪರಿಹಾರ ಆಗಿ ಸುಖ ಆಗಬೇಕು ಅಂದರೆ ಮಾಡಬೇಕಾದದ್ದೇನು? ಮಹಾತ್ಮರ ಸಮಾಗಮ ಅಂತ. ಆ ರೀತಿಯಾಗಿ ಕಪಿಲ ಪರಮಾತ್ಮ ಅದನ್ನೇ ಹೇಳ್ತಾ ಇದ್ದಾನೆ. ಎಲ್ಲ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿ ನಿರಂತರವಾಗಿ ಭಗವದ್ಭಕ್ತರ ಸಮಾಗಮದಲ್ಲಿ ಇರುವುದೇನೆ ಅದೇನಾಗುತ್ತೆ? ಮಹಾತ್ಮರ ಸಮಾಗಮ ಅಂತ ಕರೆಸ್ಕೊಳ್ಳುತ್ತೆ. ಆ ರೀತಿಯಾಗಿ ಮಹಾತ್ಮರ ಸಮಾಗಮವನ್ನು ಮಾಡಿ ಅವರು ಹೇಳಿದಂಥ ಉಪದೇಶಗಳನ್ನು ನಾವು ಕೇಳಿಸಿಕೊಂಡು ಅವರು ಹೇಳಿದಂತೆ ನಡೆದುಕೊಳ್ಳುವುದೇನೆ ನಿಜವಾದಂಥ ಸಾಧನೆ ಅಂತ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಎಂಬುದಾಗಿ ಕಪಿಲ ರೂಪಿಯಾದಂಥ ಪರಮಾತ್ಮ ತನ್ನ ತಾಯಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇಷ್ಟಾದ ಮೇಲೆ ಇನ್ನೊಂದು ಪ್ರಧಾನವಾದಂಥ ಒಂದು ಉಪದೇಶ ಮಾಡ್ತಾನೆ. ಪರಮಾತ್ಮನ ಎಲ್ಲಿ ಪೂಜೆ ಮಾಡಬೇಕು ಅಂತ ದೇವಹೂತಿ ಕೇಳ್ತಾಳೆ ಅಂತೆ. ಆವಾಗ ಆ ಪರಮಾತ್ಮ ಹೇಳುವಂತಹ ಮಾತು, ಅಹಂ ಸರ್ವೇಷು ಭೂತೇಷು ಭೂತಾತ್ಮ ವಸ್ಥಿತ ಸದಾ ತಮವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ ಅಂತ ಪರಮಾತ್ಮ ಇಲ್ಲಿದ್ದಾನೆ ಅಂತ. ಸಾಮಾನ್ಯವಾಗಿ ನಾವು ಪೂಜೆ ಮಾಡೋದಿಲ್ಲಿ ಒಂದು ಪ್ರತಿಮೆಯಲ್ಲಿ ಸಾಲಿಗ್ರಾಮದಲ್ಲಿ ಇಟ್ಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡ್ತೇವೆ. ಪೂಜೆ ಆಯಿತು ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಇಲ್ಲಿದ್ದೇನೆ, ಬರೀ ಪ್ರತಿಮೆಯಲ್ಲಿ ಇಲ್ಲ, ನಾನು ಎಲ್ಲ ಕಡೆ ಇದ್ದೇನೆ, ಎಲ್ಲ ಪ್ರಾಣಿಗಳಲ್ಲಿ ಎಲ್ಲರಲ್ಲೂ ಕೂಡ ಇದ್ದೇನೆ. ಹಾಗಾಗಿ ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಮಾಂ ಅವಸ್ಥಿತ, ನಾನು ಎಲ್ಲ ಕಡೆ ಇದ್ದೇನೆ. ಹಾಗಾಗಿ ಎಲ್ಲ ಕಡೆ ನನ್ನ ಪೂಜೆಯನ್ನು ಮಾಡಬೇಕು ಅಂತ. ಎಲ್ಲ ಕಡೆ ಪೂಜೆ ಅಂತಂದರೆ ಪ್ರಾಣಿಗಳಿಗೆ ಹೋಗಿ ನಾವು ಏನೋ ಅಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೇನು ಮಾಡಬೇಕು? ಅವುಗಳಿಗೆ ಆಹಾರವನ್ನು ಕೊಡುವುದು, ಅವುಗಳ ಮೇಲೆ ಕರುಣೆಯನ್ನು ತೋರಿಸುವುದೇನೆ ನಿಜವಾದಂತಹ ಪರಮಾತ್ಮನ ಒಂದು ಪೂಜೆ ಎಂದು ಕರೆಸಿಕೊಳ್ಳುತ್ತೆ. ಹಾಗಾಗಿ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ ಅಂತ ಪ್ರಾಣಿಗಳಿಗೆ ಮಾಡುವಂಥ ಉಪದೇಶದಿಂದ, ಪ್ರಾಣಿ ಅಂದರೆ ಬರೀ ಪ್ರಾಣಿಗಳ ಅರ್ಥ ಅಲ್ಲ, ಮನುಷ್ಯನೂ ಒಂದು ಪ್ರಾಣಿಯೇ. ಹಾಗಾಗಿ ಎಲ್ಲರಿಗೆ ತಮ್ಮ ಕೈಯಲ್ಲಿ ಆದಂತಹ ಒಂದು ಸೇವೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಅದರಿಂದಾಗಿ ಪರಮಾತ್ಮ ಪ್ರೀತನಾಗ್ತೇನೆ. ಅದನ್ನು ಬಿಟ್ಟು ಕೇವಲ ಪ್ರತಿಮೆ ಪೂಜೆಯನ್ನು ಮಾಡಿಬಿಟ್ರೆ ಅದೇನಾಗುತ್ತೆ? ಕುರುತೆ ಅರ್ಚಾ ವಿಡಂಬನಂ ಅಂತ. ವಿಡಂಬನ ಅಂದರೆ ಅದು ದೊಂಬರಾಟ ಅಂತ. ಸಾಕ್ಷಾತ್ ಕಪಿಲ ರೂಪಿಯ ಅಂತ ಪರಮಾತ್ಮ ಹೇಳುವಂತಹ ಮಾತು, ಪರಮಾತ್ಮನ ಪೂಜೆಯನ್ನು ಯಾರು ಕೇವಲ ಪ್ರತಿಮೆಯಲ್ಲಿ ಮಾತ್ರ ಮಾಡ್ತಾನೋ ಅದು ನಿಜವಾದಂಥ ಪೂಜೆ ಅಲ್ಲ, ಅದೊಂದು ದೊಂಬರಾಟ ಇದ್ದಂತೆ ಅಂತ. ಹಾಗಾಗಿ ನೈವ ತೃಪ್ಪೇ ಅರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನಃ ಅಂತ ಬರೀ ದೇವರ ಮನೆಯಲ್ಲಿ ಕೂತ್ಕೊಂಡು ಸಾಲಗ್ರಾಮಕ್ಕೆ ಪೂಜೆಯನ್ನು ಮಾಡಿ ಹೊರಗಡೆ ಇರುವಂತಹ ಚಲಪ್ರತಿಮೆ ಅರ್ಥಾತ್ ಜ್ಞಾನಿಗಳನ್ನು, ಪ್ರಾಣಿಗಳನ್ನು, ಗಿಡ ಮರಗಳನ್ನು, ಪ್ರಕೃತಿಯನ್ನು ಯಾರು ಪೂಜೆ ಮಾಡೋದಿಲ್ಲ, ಅವುಗಳಿಗೆ ಸೇವೆಯನ್ನು ಮಾಡೋದಿಲ್ಲ, ಆ ರೀತಿಯಾದಂಥ ವ್ಯಕ್ತಿಗೆ ನಾನು ಯಾವತ್ತೂ ತೃಪ್ತನಾಗೋದಿಲ್ಲ. ಅರ್ಥಾತ್ ಒಬ್ಬ ವ್ಯಕ್ತಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ರೀತಿಯಾದ ಪೂಜೆಯನ್ನು ಸಾಲಗ್ರಾಮಾದಿಗಳಿಗೆ ಮಾಡ್ತಾನೆ, ಆದರೆ ಸಮಾಜಕ್ಕೆ ಕಿಂಚಿತ್ತೂ ಸಹಾಯ ಮಾಡೋದೇ ಇಲ್ಲ, ಜ್ಞಾನಿಗಳ ಪೂಜೆಯನ್ನು ಮಾಡೋದಿಲ್ಲ. ಅಂತಹ ವ್ಯಕ್ತಿ ಮಾಡಿದಂಥ ಪೂಜೆಯನ್ನು ಪರಮಾತ್ಮ ನಾನು ಸ್ವಯಂ ಸ್ವೀಕಾರ ಮಾಡೋದೇ ಇಲ್ಲ ಅಂತ ಸಾಕ್ಷಾತ್ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಬೇರೆ ಯಾರು ಹೇಳಿದರೆ ನಾವೇನೋ ಸಂಶಯ ಪಡ್ಬೋದಾಗಿತ್ತು. ಆದರೆ ಸಾಕ್ಷಾತ್ ಕಪಿಲ ರೂಪಿಯ ಅಂತ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ನೈವ ತೃಪ್ತಿ ಅರ್ಚಿತೋರ್ಚಾಯಂ ಭೂತಗ್ರಾಮಾವ ಮಾನಿನಃ ಅಂತ. ಬೇರೆ ಪ್ರಾಣಿಗಳನ್ನು ಸರಿಯಾಗಿ ಉಪಕಾರ ಮಾಡದೇನೆ ನನ್ನ ಪ್ರತಿಮೆಗೆ ಬಂಗಾರದ ಕವಚ ಹಾಕಿದರೂ ಕೂಡ ನಾನೇನಾಗೋದಿಲ್ಲ,
ತೃಪ್ತನಾಗಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಪೂಜೆಯನ್ನು ಮಾಡೋದು ಎಲ್ಲಿ ಮಾಡಬೇಕು? ಪ್ರತಿಮೆಯಲ್ಲಿ ಮಾಡಬೇಕು. ಆದರೆ ಪ್ರತಿಮೆಯಲ್ಲಿ ಮಾಡೋದು ಅದು ಮೊದಲ ಹೆಜ್ಜೆ ಮಾತ್ರ. ಹಿಂದೆ ಹೇಳಿದಂತೆ ಪರಮಾತ್ಮನ ವಿರಾಟ್ ರೂಪದ ಉಪಾಸನೆ ಮಾಡಬೇಕು. ಮಾಡಲಿಕ್ಕೆ ಮೊದಲ ಹೆಜ್ಜೆ ಯಾವುದು? ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡುವುದು. ಹಾಗಾಗಿ ಬರೀ ಅದನ್ನೇ ಮಾಡದೆ ಕುತ್ಕೊಂಡ್ಬಿಟ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಮೊದಲು ಪರಮಾತ್ಮನ ಪೂಜೆಯನ್ನು ಪ್ರತಿಮೆಯಲ್ಲಿ ಮಾಡಬೇಕು. ನಂತರ ಇನ್ನಷ್ಟು ಮುಂದುವರಿಬೇಕು ಹೊರತು ಅಲ್ಲೇ ಕುತ್ಕೊಂಡ್ಬಿಟ್ರೆ ಅದರಿಂದ ಪರಮಾತ್ಮ ತೃಪ್ತನಾಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅದೇನಾಗುತ್ತೆ? ಭಸ್ಮನ್ನೇವ ಜುಹೋತಿ ಸಹ ಅಂತ ನಾವು ಒಂದಿಷ್ಟು ಏನು ಹೋಮ ಮಾಡೋಕೆ ಅಂದ್ಕೊಂಡಿರ್ತೇವೆ. ಹೋಮ ಮಾಡಬೇಕಾದ್ರೆ ಹವಿಸ್ಸನ್ನು ಹಾಕಬೇಕು. ಎಲ್ಲಿ ಹಾಕಬೇಕು? ಬೆಂಕಿಯಲ್ಲಿ ಹಾಕಬೇಕು. ಬೆಂಕಿಯಲ್ಲಿ ಹಾಕಿದರೆ ಅದು ಬೂದಿ ಆಗುತ್ತೆ. ಬೂದಿಯಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ? ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಪರಮಾತ್ಮನ ಹೇಳುವಂತಹ ಮಾತು ಭಸ್ಮನ್ನೇವ ಜುಹೋತಿ ಸಹ ಅಂತ ಭೂತಗಳನ್ನು ಅರ್ಥಭೂತಗಳು ಅಂತಂದರೆ ಪ್ರಾಣಿಗಳಿಗೆ, ಮನುಷ್ಯರಿಗೆ, ಜ್ಞಾನಿಗಳಿಗೆ ಉಪಕಾರವನ್ನು ಮಾಡದೇನೆ ಬರೀ ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದರಿಂದಾಗಿ ನಾನು ಸರ್ವಥಾ ತೃಪ್ತನಾಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದು ನಿಜವಾದಂಥ ಪೂಜೆಯೇ ಅಲ್ಲ. ನೈವ ತೃಪ್ತೇ ಅರ್ಚಿತೋರ್ಚಾಯಾಮ್ ಅಂತ ನಾನು ಸರ್ವದಾ ತೃಪ್ತನಾಗೋದಿಲ್ಲ ಎಂಬುದಾಗಿ ಕಪಿಲ ರೂಪಿಯಾದಂತಹ ಪರಮಾತ್ಮ ಆ ದೇವಹೂತಿ ದೇವಿಗೆ ವಿಶೇಷವಾದ ಉಪದೇಶವನ್ನು ಮಾಡ್ತಾನೆ. ಈ ರೀತಿ ಮಾಡಿದಾಗ ಕೊನೆಗೆ ಆ ದೇವಹೂತಿ ದೇವಿ ತನ್ನ ಮಗ ಹೇಳಿದಂತಹ ರೀತಿಯಲ್ಲಿ ಪರಮಾತ್ಮನ ವಿಶೇಷವಾದಂಥ ಉಪಾಸನೆಯನ್ನು ಮಾಡಿ ತಾನು ಶರೀರತ್ಯಾಗವನ್ನು ಮಾಡಿ ಒಂದು ನದಿಯಾಗಿ ಹರಿತಾಳೆ, ಕಪಿಲಾ ನದಿಯಾಗಿ ಹರಿತಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಭಾಗವತದ ಈ ಒಂದು ಮೊದಲನೇ ದಿವಸದ ಪ್ರವಚನದಲ್ಲಿ ಭಾಗವತಕ್ಕೆ ಒಂದು ನಿಯಮ ಇದೆ. ಇಷ್ಟಿಷ್ಟು ದಿವಸ ಇಷ್ಟಿಷ್ಟನ್ನು ಕೇಳಬೇಕು ಅಂತಿದೆ. ಅದರಲ್ಲಿ ಮೊದಲ ದಿವಸ 3ನೇ ಸ್ಕಂದದವರೆಗೆ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ. ಆ ರೀತಿಯಾಗಿ ಮೊದಲ ದಿವಸ ಇವತ್ತಿನ ದಿವಸ ಭಾಗವತದ ಮೊದಲ 3 ಸ್ಕಂದಗಳ ಸಂಕ್ಷೇಪವಾದಂಥ ಚಿಂತನೆಯನ್ನು ಮಾಡಿದ್ದೇವೆ. ಮುಂದೆ 6 ದಿನಗಳ ಕಾಲ ಈ ಪ್ರವಚನ ನಿರಂತರವಾಗಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಮೊದಲ ದಿವಸದ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.